ಐಸಿಎಸ್ ಪಾಡ್ಕಾಸ್ಟ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಕಾಂತ್ ಕಾಜಿ. ಹಾಯ್ ಸಾಗರ್ ಅವರು, ಹೇಗಿದ್ದೀರಾ? ಚೆನ್ನಾಗಿದೆ ಕನ್ನಡದ ಇತಿಹಾಸ ಅಂದ್ರೆ ನಿಮ್ಗೆ ಅಷ್ಟೊಂದು ಆಸಕ್ತಿ ಯಾಕೆ ಸರ್? ಸರ್. ನಾನು ಚಿಕ್ಕವನಿದ್ದಾಗ ನಾನು ಮಠದಲ್ಲಿ ಓದಿದ್ದು, ಶ್ರೀ ಗುರು ಭದ್ರೇಶ್ವರ ಅಂತ ನಿರುವಂಚ ಮಠ ಮನ್ನೆಕೆರೆಯಲ್ಲಿದೆ. ಹಾ ಅಲ್ಲಿ ಓದಿದ್ದು 6ನೇ ತರಗತಿಯಲ್ಲಿ ರಾಣಿ ಹೆಬ್ಬಕ್ಕ ದೇವಿ ಇತಿಹಾಸ ಇದೆ. ಹಾ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಪೋರ್ಚುಗೀಸರನ್ನ ಓಡಿಸಿದ್ರು ಅಂತ. ಹ್ಮ್ ಅಲ್ಲಿ ಒಬ್ರು ಮಲ್ಲಿಕಾರ್ಜುನ್ ಸರ್ ಅಂತ ಕಂಪನಿ ಗ್ರಾಮದವರು, ಅವ್ರು ಹೇಳ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ ತುಂಬಾ ಹುಟ್ಕೋತು. ಹ್ಮ್ ಅದಾದ್ಮೇಲೆ ಇಲ್ಲಿ ಪನ್ನಲಾಲ್ ಹಿರಲಾಲ್ ಅಂತ ನಮ್ಮ ಬೀದರಲ್ಲಿ ಸ್ಕೂಲು, ಹೈಸ್ಕೂಲು. ಅಲ್ಲಿ ಬಂದಾಗ ನಾನು ತತ್ವಗಳು ಅಂದ್ರೆ ಮಧ್ವಾಚಾರ್ಯರ ತತ್ವ ಬೇರೆ, ಬಸವಣ್ಣನವರ ತತ್ವ ಬೇರೆ, ಸಿದ್ಧಾಂತಗಳು ದ್ವೈತ ಅದ್ವೈತ ಅಂತ. ಆ ಒಂದು ಸಿದ್ಧಾಂತಗಳು ಓದ್ಬೇಕಾದ್ರೆ ಯಾವುದೋ ಒಂದು ಬೇರೆ ತತ್ವದ ಹಾಗೆ ಮನುಷ್ಯನ ದೇಹ ಇಲ್ಲಿ, ಆತ್ಮ ಬೇರೆ ಕಡೆ ಅನ್ನೋ ಹಾಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಉಟ್ಕೋತಾ ಆವಾಗಲಿಂದ ಇತಿಹಾಸ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಆಯ್ತು. ಹೌದಾ? ಅಲ್ಲಿ ಆ ರೀತಿ ನಮ್ಗೆ ಕಲಿಸ್ಕೊಟ್ಟವರು ಒಬ್ರು ಕಾಳಿದಾಸ್ ಗುರುಗಳು ಅಂತ. ಕನ್ನಡದ ಅತ್ಯುತ್ತಮ ಶಿಕ್ಷಕರ ಅವಾರ್ಡ್ ಬಂದಿದೆ ಅವರಿಗೆ. ತುಂಬಾ ತುಂಬಾ ಧನ್ಯವಾದ ಅವರಿಗೆಲ್ಲ, ಪ್ರತಿಯೊಬ್ಬರಿಗೂ. ಯಾಕಂದ್ರೆ ನನಗೆ ಶಿಕ್ಷಕರಾಗಿ ಪಡ್ಕೊಂಡಿದ್ದು ನನ್ನ ಪುಣ್ಯ ಅವರಿಗೆ. ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ನನಗೆ. ನಮಗೂ ಒಬ್ರು ಕನ್ನಡ ಶಿಕ್ಷಕರಿದ್ರು, ಮಲ್ಲಿಕಾರ್ಜುನ ಟಪ್ಪದ್ ಅಂತ. ಅವರು ತುಂಬಾ ಚೆನ್ನಾಗಿ ಕನ್ನಡದ ಪಾಠಗಳೆಲ್ಲ ನಮ್ಗೆ ಮಾಡ್ತಾ ಇದ್ರು. ಕನ್ನಡದ ಬಗ್ಗೆ ನಮಗೂ ಎಲ್ಲೋ ಒಂದು ನಮ್ಮ ಇದರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಹುಟ್ಟಬೇಕಂತಂದ್ರೆ ಅವರು ನಮಗೂ ಒಂದು ಮೇನ್ ರೀಸನ್. ಇಡೀ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜಿಲ್ಲೆಗಳಿದೆ, ಆದ್ರೆ ಬೀದರ್ ಅಂದ್ರೇನೆ ಯಾಕೆ ಇಷ್ಟ ನಿಮ್ಗೆ? ಬೀದರ್ ಅಂದ್ರೇನೆ ಯಾಕೆ ಇಂಟ್ರೆಸ್ಟ್ ಅಂತ? ಸರ್, ಇವಾಗ ಈ ರೀತಿ ಪ್ರಶ್ನೆ ಕೇಳಿದಾಗ ನಮ್ಮೂರಲ್ಲಿ ತುಂಬಾ ಜನ ಅಪ್ಪಂದಿರು ಇದ್ದಾರೆ. ನಮ್ಮ ಅಪ್ಪನೇ ನಮ್ಗೆ ಇಷ್ಟ ಅಂದ್ರೆ ಯಾಕೆ ಸರ್? ಹೌದು, ನಮ್ಮಪ್ಪ ಗೌರವ. ನಮ್ಮಪ್ಪ ಸಂಪಾದನೆ ಮಾಡಿರೋದು ನಾವು ತೋರ್ಸ್ಕೋಬೇಕು. ನಮ್ಮ ಜಿಲ್ಲೆಯಲ್ಲಿ ಏನ್ ಸಂಪಾದನೆ ಆಗಿದೆ ಕನ್ನಡಿಗರದು ನಾವು ತೋರ್ಸ್ಕೋಬೇಕು. ಇವತ್ತು ನಾವು ಬೇರೆ ಮನೇಲಿ ಅಪ್ಪಂದಿರು ಏನೋ ಸಂಪಾದನೆ ಮಾಡಿದಾರೆ, ನಾವು ಬಂದು ತೋರ್ಸೋದ್ ಬೇಡ. ನಮ್ಮಪ್ಪ ಎಷ್ಟೇ ಸಂಪಾದನೆ ಮಾಡ್ಲಿ, ನಮ್ಮಪ್ಪ ಕೆಲವೊಬ್ರು ನಮ್ಮಪ್ಪ ಕೋಟಿ ಸಂಪಾದನೆ ಮಾಡಿದ್ರು ಪಕ್ಕದ ಮೇಲೆ 10 ರೂಪಾಯಿ ಸಂಪಾದನೆ ಮಾಡಿದ್ದು ಹೋಗಿ ಹೇಳ್ಕೊತಾರೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಸಾಧಕರು, ಸೂಫಿ ಸಂತರು, ರಾಜರು ಕನ್ನಡದ ರಾಜಮನೆತನಗಳ ಆಳ್ವಿಕೆ ಮಾಡಿದ್ರು. ಒಂದೇ ಒಂದು ಮೂರ್ತಿಗಳು ಮಾಡಲ್ಲ ಸರ್, ಎಲ್ಲ ನೋಡಿ. ಇಡೀ ಬೀದರ್ ಜಿಲ್ಲೆಯಲ್ಲಿ ಬೇರೆ ಬೇರೆ ರಾಜ್ಯದ್ದು ಬೇರೆ ಬೇರೆ ಕಡೆಯಿಂದಿದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾಕಿಲ್ಲ ಸರ್? ಯಾಕಿಲ್ಲ? ರಾಜರು ಇದ್ದಿಲ್ವಾ? ಇದ್ದಿಲ್ವಾ? ಎಷ್ಟೋ ಜನ ಆಳ್ವಿಕೆ ಮಾಡಿ ಹೋಗಿದ್ದಾರೆ. ಯಾಕೆ ಮಾಡಲ್ಲ ಸರ್? ಮಾಡ್ಬೇಕು ಸರ್, ಮಾಡ್ಬೇಕು ಸರ್. ಅದೇ ನನ್ನ ಆಸೆ ಸರ್, ಅದೇ ನನ್ನ ಗುರಿ. ಒಂದಿಲ್ಲ ಒಂದ್ ದಿವಸ ನಾನು ಮಾಡ್ಲೇಬೇಕು. ನಾನ್ ಮಾಡಿಲ್ಲ ಅಂದ್ರೂ ಮುಂದಿನ ಪೀಳಿಗೆ ಮಾಡ್ಬೇಕು, ನಾನು ತೋರಿಸ್ಕೊಡ್ಬೇಕು ಅನ್ನೋದು ಒಂದು ಆಸೆ. ಹಾಗಾಗಿ ಮೊದಲು ನಮ್ಮ ಅಪ್ಪನ್ಗೆ ಆದ್ಯತೆ ಕೊಡ್ತೀನಿ ನಾನು, ಆಮೇಲೆ ಪಕ್ಕದ ಮನೆ ನನ್ಗೆ. ಇವತ್ತು ನಮ್ಮಪ್ಪ ನಾನು ಮಾಡಿರೋ ಸಾಧನೆ ನನಗೆ ಬೇಕು, ಬೇರೆಯವ್ರು ಮಾಡಿರೋದು ಆಮೇಲೆ ನೋಡೋಣ. ಮೊದಲು ನಮ್ಮ ಅಪ್ಪ ಅಷ್ಟೇ. ನನ್ನ ಉದ್ದೇಶ ಅದೇ ಸರ್. ಅದೇ ಸರ್ ಹೇಳೋದು ಒಂದು, ನಮ್ಮಪ್ಪನೇ ಆಗ್ತಾನೆ, ಪಕ್ಕದ ಮನೆ ಅಪ್ಪ ಪಕ್ಕದ ಮನೆ ಅಪ್ಪನೇ ಆಗ್ತಾನೆ. ಸಾಗರ್ ಅವರೇ, ನಿಮ್ಮ ಜರ್ನಿ ಮತ್ತೆ ನಿಮ್ಮ ಎಜುಕೇಶನ್, ನಿಮ್ಮ ಬಗ್ಗೆ ಸಂಕ್ಷಿಪ್ತ ಪರಿಚಯ ಕೊಡಿ ನಮ್ಮ ಐಸಿಎಸ್ ಪಾಡ್ಕಾಸ್ಟ್ ಕಡೆಯಿಂದ. ನಮ್ದು ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬೀದರ್ ಕನ್ನಡಿಗ ಸಾಗರ್ ವಗ್ಗಿ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಸಾಗರ್ ವಗ್ಗಿ ಅಂತ. ನಾನು ಮೂಲತಃ ಬಗ್ದಲ್ ಗ್ರಾಮದ, ಬೀದರ್ ಜಿಲ್ಲೆ. ಇದು ಬಗ್ದಲ್ ಗ್ರಾಮ, ಬೀದರ್ ಜಿಲ್ಲೆ. ಬೀದರ್ ಜಿಲ್ಲೆ ಬಗ್ದಲ್ ಗ್ರಾಮ ಸರ್. ಹೌದು. ಅದರ ಇತಿಹಾಸ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ. ಒಬ್ರು ಸೂಫಿ ಸಂತರು ಇದ್ದಾರೆ. ಕನ್ನಡದ ಒಬ್ರು ಮಹಾನ್ ರಾಣಿ ಆಳ್ವಿಕೆ ಮಾಡಿದ್ದು ಅಲ್ಲಿ ಶಾಸನ ಇದೆ. ಅದಾದ್ಮೇಲೆ ಒಂದು ಮಾಂಡಲಿಕರು ಅಂತ ಅವರು ಆಳ್ವಿಕೆ ಮಾಡಿರೋದು ಇತಿಹಾಸದ, ಅಲ್ಲೂ ತುಂಬಾ ಇತಿಹಾಸ ಇದೆ. ನಮ್ ತಂದೆ ಅಶೋಕ್ ವಗ್ಗಿ ಅಂತ. ನಮ್ದು ಕುಲ ಕಸುಬು ಕುರಿ ಮೈಸೋದು. ಅದಾದ್ಮೇಲೆ ರೈತರು ನಮ್ಮಪ್ಪ. ನಮ್ದು ತಾತ ಅಜ್ಜಿಯವರೆಲ್ಲ ಕುರಿ ಮೈಸೋರು, ಕುಲದ ಕಸಬದು, ರೈತಾಪಿ ಮಾಡೋದು ನಮ್ದೆಲ್ಲ. ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ನಾನು ಓದಿರೋದು ಇಲ್ಲಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಇಂಜಿನಿಯರಿಂಗ್ ಡಿಪ್ಲೊಮಾ. ಅದಾದ್ಮೇಲೆ ಅಪಕ್ಷ ಒಂದು ನನ್ನ ಪ್ರೈವೇಟ್ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ. ಅದ್ರ ಜೊತೆ ನನ್ನ ಹಾಬಿ ಇದು 2017ರಿಂದ ನಂದಿದು ಹಾಬಿ. ನಾನೊಬ್ಬ ಹಿಂದಿ ಯೂಟ್ಯೂಬರ್ ಆಗಿ ಸ್ಟಾರ್ಟ್ ಮಾಡಿದ್ದು. ನನಗೆ ಕನ್ನಡ ಅನ್ನೋದು ಎದೆಗಿಂತ ಬೆಳಕ್ ಮುಂಚೆ ಹಿಂದಿ ಯೂಟ್ಯೂಬರ್ ಆಗಿ ಸ್ಟಾರ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿ ಬೆಳ್ಕೊಂಡ್ ಬಂದಿತ್ತು. ಕೆಲವು ಕಾರಣಗಳಿಂದ ಒಂದು ಚಾನೆಲ್ ಡಿಲೀಟ್ ಆಯ್ತು. ಅದಾದ್ಮೇಲೆ ಇನ್ನೂ 2 ಚಾನೆಲ್ ಇತ್ತು. ನಾನು ಮುಂದುವರ್ಸ್ಕೊಂಡ್ ಬರ್ಬೋದಿತ್ತು ಹಿಂದಿಯಲ್ಲೇ. ಬಟ್ ನನಗೆ ಕನ್ನಡ ಅನ್ನೋದು ಎದೆಗೆ ಬಿದ್ಮೇಲೆ ನಾನು 2 ವರ್ಷ 3 ವರ್ಷ ಸೋಷಿಯಲ್ ಮೀಡಿಯಾದಿಂದ ಸಂಪೂರ್ಣ ದೂರ ಉಳ್ಕೊಂಡೆ. ಅದಾದ್ಮೇಲೆ ನನಗೆ ಕೆಲವೊಂದು ಸಮಸ್ಯೆಗಳು, ಕನ್ನಡಿಗರ ಸಮಸ್ಯೆಗಳು ಅವಾಗಿಂದ ನೋಡ್ಕೊಂಡು ಸ್ವಲ್ಪ ಧ್ವನಿ ಎತ್ತಬೇಕು ಅನ್ನೋದು ಶುರು ಆಯ್ತು. ಧ್ವನಿ ಎತ್ತದಾಗ ನನಗೆ ಪರಿಚಯ ಆಗಿದ್ದು ಕೆಲವೊಂದು ನಮ್ಮ ಬೀದರ್ ಜಿಲ್ಲೆಯ ಮಾಹಿತಿಗಳು, ಇಲ್ಲಿನ ಇತಿಹಾಸ ಇಲ್ಲಿನವ್ರಿಗೆ ಗೊತ್ತಿಲ್ಲ. ಬರೀ ಹೋಗ್ಬಿಟ್ಟು ನಾವ್ ಇವತ್ತು ಮೈಸೂರು, ಹಳೆ ಮೈಸೂರು ರಾಜ್ಯದವರು ಮೆರೆಸ್ತೀವಿ, ಬಟ್ ನಮ್ಮಲ್ಲಿರೋದು ನಾವು ಕಳ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ನಮ್ಮ ಬೀದರ್ ಕನ್ನಡ, ನಮ್ಮ ಕಲ್ಯಾಣ ಕರ್ನಾಟಕ ನಾನು ಎತ್ತಬೇಕು ಸ್ವಲ್ಪ ಅಂತ ನನ್ಗೆ ಇಂಟ್ರೆಸ್ಟ್ ಬಂತು, ಎತ್ತಿದ್ದೀನಿ. ಅದಕ್ಕೆ ತುಂಬಾ ಜನ ಸ್ಫೂರ್ತಿ ಕೊಟ್ರು, ತುಂಬಾ ಜನ ಬೆಂಬಲನೂ ಕೊಟ್ರು. ಬೀದರ್ನ ಕೆಲವೊಂದು ಇತಿಹಾಸದ ಬಗ್ಗೆ ನಮಗೆ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಸಾಗರ್ ವಗ್ಗಿ ಅವರಿದ್ದಾರೆ. ಅವರಿಗೆ ಐಸಿಎಸ್ ಪಾಡ್ಕಾಸ್ಟ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ ಸರ್. ಫಸ್ಟ್ ಬಂದು ಸರ್, ಬೀದರ್ ಅಂತ ಹೆಸರು ಯಾಕೆ ಬಂತು ಸರ್? ನಮಗೆ ಎಲ್ಲರೂ ಬೀದರ್ ಅಂತಾನೆ ಗೊತ್ತಿದೆ. ನಮಗೆ ಬೀದರ್ಗೆ ಇನ್ನೊಂದು ಹೆಸರಿತ್ತು ಅಂತ ನಮ್ಗೆ ಇನ್ನುವರೆಗೂ ಗೊತ್ತಿಲ್ಲ. ಸರ್, ಬೀದರ್ ಅಂತ ಹೆಸರು ಹೇಗೆ ಬಂತು ಮತ್ತು ಅದು ಹಳೆ ಹೆಸರು ಏನು ಸರ್?
ಸರ್ ಹಳೆಯ ಹೆಸರು ಬಂದು ವಿದರ್ಭ ನಗರ ಅಂತ. ಅಂದ್ರೆ ಮಹಾಭಾರತದ ವಿದುರ ರಾಜ ಆಳ್ವಿಕೆ ಮಾಡಿದ್ದು. ವಿದುರನ ಕತೆ ಬೇರೆ ತರ ಇದೆ. ಪಾಂಡವ ಮತ್ತೆ ಕೌರವ ಹುಟ್ಟಿದ್ದು ಅದು ಬೇರೆ ಕತೆ. ಇವರು ದಾಸಿಯಿಂದ ಹುಟ್ಟಿದಕ್ಕೆ ಅವರಿಗೆ ರಾಜ್ಯಭಾರ ಕೊಡಲ್ಲ, ಅದಕ್ಕೆ ಬೇರೆ ಕಡೆ ಕಳಿಸಿದ್ದಕ್ಕೆ ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಗೊಟ್ಟಂಕೋಟೆಯಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಅದು ಒಂದು ಕಡೆ ಆದ್ರೆ ತುಂಬಾ ಜನ ಏನ್ ಹೇಳ್ತಾರೆ, ನಮ್ಮ ಬೀದರ್ಗೆ ಬೀದರ್ ಅನ್ನೋ ಹೆಸರು ಬಿದ್ರಿ ಅನ್ನೋ ಕೆಲಸದಿಂದ ಬಂತು ಅಂತ ಹೇಳ್ತಾರೆ. ಅದು ತುಂಬಾ ತುಂಬಾ ದೊಡ್ಡ ಸುಳ್ಳು. ನಾವೆಲ್ಲ ಬಿದ್ರಿ ವರ್ಕ್ ಇಂದಾನೆ ಬಂದಿದ್ದ. ಇಲ್ಲ ಸರ್, ಬಿದ್ರಿ ವರ್ಕ್ ಇಂದ ಬಂದಿಲ್ಲ. ಬೀದರ್ ಅನ್ನೋ ಹೆಸರು ನಮ್ಮ ಹತ್ರ ಅತಿ ಹೆಚ್ಚು ಬಿದಿರು ಬೆಳೆದಿಂದ, ನಮ್ಮ ಈ ಮಣ್ಣಲ್ಲಿ ಬಿದಿರು ಬೆಳೀತಾ ಇತ್ತು. ಬಿದಿರು, ಬಿದರೂರು, ಬಿದಿರೆ ಅಂತ ಬಂದು ಬೀದರ್ ಅಂತ ಬಂತು. ಬಿದ್ರಿ ಕೆಲಸದಿಂದ ಬಂದಿಲ್ಲ. ಆ ಬಿದ್ರಿ ಅನ್ನೋ ಕೆಲಸನು ಇಲ್ಲೇ ಬಂದು ಫೇಮಸ್ ಆಗಿರೋದು ಸರ್. ಹೌದು ಹೌದು. ಆ ಬಿದ್ರಿ ಕೆಲಸನು ಇಲ್ಲೇ ನಾವು ಮಾನ್ಯತೆ ಕೊಟ್ಟಿರೋದು. ಇವತ್ತು ಎಲ್ಲೋ ಪರ್ಷಿಯಾದಿಂದ ಬಂದು ಇಲ್ಲಿ ಬಂದು ಫೇಮಸ್ ಆಗೋ ಬದಲು ಅಲ್ಲೇ ಫೇಮಸ್ ಆಗ್ಬೇಕಾಗಿತ್ತು. ಇಲ್ಲೇ ಯಾಕಾಯ್ತು ಸರ್? ಇಲ್ಲಿರೋ ಕಪ್ಪು ಮಣ್ಣು, ನಮ್ಮ ಬೀದರ್ ಕೋಟೆಯಲ್ಲಿರೋ ಕಪ್ಪು ಮಣ್ಣು ಅದಕ್ಕೊಂದು ಹೊಳಪು ಕೊಡ್ತು. ಅದಾದ್ಮೇಲೆ ಇಲ್ಲಿಂದ ತಗೊಂಡು ಅಲ್ಲಿ ಹೋಗ್ತಾರೆ ಸರ್ ಇವತ್ತು. ಅಂದ್ರೆ ಈ ಮಣ್ಣಿನ ತಾಕತ್ತು, ಅಲ್ಲಿ ಇರೋ ಕೆಲಸ, ಅಲ್ಲಿ ಹುಟ್ಕೊಂಡಿರೋ ಕೆಲಸ ಅಲ್ಲಿ. ಬಟ್ ಇಲ್ಲಿಂದ ತಗೊಂಡು ಹೋಗ್ತಾರೆ, ಅಲ್ಲಿಂದ ನಾವು ತರಬೇಕಲ್ಲ, ಇಲ್ಲಿಂದ ತಗೊಂಡು ಹೋಗ್ತಾರೆ. ಅಂದ್ರೆ ಈ ನಮ್ಮ ಮಣ್ಣಿಂದು ತಾಕತ್ತು, ನಮ್ಮ ಮಣ್ಣಿನ ಶಕ್ತಿ ಅದು. ಅದು ಹುಟ್ಕೊಂಡಿರೋದು, ಅದು ಫೇಮಸ್ ಆಗಿರೋದು ನಮ್ಮ ಮಣ್ಣಿನಲ್ಲಿ. ಅಲ್ಲಿ ಫೇಮಸ್ ಆಗಿಲ್ಲ, ಅಲ್ಲಿ ಆ ತರ ಮಣ್ಣೇ ಇಲ್ಲ. ಅದು ನಮ್ಮ ಕನ್ನಡ ಕಪ್ಪು ಮಣ್ಣಿಂದ ಸರ್. ಇಲ್ಲೆಲ್ಲ ಮಾಡಿ ಬಿದರಿಂದ ಮಣ್ಣೆಲ್ಲ ತಂದು ಅದರಲ್ಲಿ ಸ್ವಲ್ಪ ಇದ್ ಮಾಡಿದ್ರೆ ಅದು ಶೈನಿಂಗ್ ಬರುತ್ತೆ. ಕುದಿಯೋ ಮಣ್ಣು ಅದು. ಕೋಟೆ ಬಿಟ್ಟು ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ, ನಮ್ಮ ಬೀದರ್ ಕೋಟೆಯಲ್ಲಿ ಬಿಟ್ಟು ಆ ಮಣ್ಣು ಎಲ್ಲೂ ಸಿಗಲ್ಲ. ಹೌದು ಸರ್. ಸಾಗರ್ ಅವರೇ, ಬೀದರಲ್ಲಿ ನಮಗೆ ಪಾಪ್ನಾಶ್ ಇದೆ, ಮತ್ತೆ ಝರಣ ದೇವಸ್ಥಾನಗಳಿದೆ. ಅದ್ರ ಇತಿಹಾಸದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಎಲ್ಲಾರು ನಾವೆಲ್ಲ ಹೋಗ್ತೀವಿ, ದರ್ಶನ ಮಾಡ್ಕೊಂತೀವಿ, ಬರ್ತೀವಿ. ಬಟ್ ಬೀದರಲ್ಲಿ ಪಾಪನಾಶ ದೇವಸ್ಥಾನ ಇದೆಲ್ಲ, ಪಾಪನಾಶ ದೇವಸ್ಥಾನ ಯಾರು ಸ್ಥಾಪನೆ ಮಾಡಿದ್ದು, ಅದ್ರ ಇತಿಹಾಸ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ಬೋದಾ? ಹಾ ಸರ್, ಇವು ಎರಡು ದೇವಾಲಯಗಳದ್ದು ಪೌರಾಣಿಕ ಕಥೆಗಳ ತರ ಬರುತ್ತೆ. ಇವಾಗ ಪಾಪನಾಶ ಅಂದ್ರೆ ಪಾಪನಾಶ, ಅದರಲ್ಲೇ ಅರ್ಥ ಇದೆ. ಪಾಪವನ್ನು ನಾಶ ಮಾಡಿಕೊಳ್ಳೋದು. ಅಂದ್ರೆ ರಾಮಾಯಣ, ಮಹಾಭಾರತ ರಾಮಾಯಣದಲ್ಲಿ ಏನಾಗುತ್ತೆ ಅಂದ್ರೆ, ಪ್ರಭು ಶ್ರೀರಾಮ ಬ್ರಾಹ್ಮಣ, ಅಂದ್ರೆ ರಾವಣ ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು. ಬ್ರಾಹ್ಮಣನಿಗೆ ಕೊಂದಿದ್ದಕ್ಕೆ ಆ ಕಾಲದಲ್ಲಿ ಬ್ರಾಹ್ಮಣ ಹತ್ಯೆ ಮಹಾಪಾಪ ಅಂತ ಕರೀತಾ ಇದ್ರು. ಹಾಗಾಗಿ ಶ್ರೀಲಂಕಾದಿಂದ ಬರ್ತಾ ಬರ್ತಾ ಅಲ್ಲಲ್ಲಿ ಲಿಂಗಗಳನ್ನ ಸ್ಥಾಪನೆ ಮಾಡ್ಕೊಂಡ್ ಬರ್ತಾರೆ. ಎಲ್ಲೋ ಅವ್ರಿಗೆ ಪಾಪ ಹತ್ತಿರೋದು, ಬ್ರಾಹ್ಮಣ ಹತ್ಯೆ ಹತ್ತಿರೋದು ಪಾಪ, ಅದು ಎಲ್ಲೂ ಕಳಿಯಲ್ಲ. ಇಲ್ಲಿ ನಮ್ಮ ಬೀದರ್ ಜಿಲ್ಲೆ ಇಲ್ಲಿ ಬಂದ್ಬಿಟ್ಟು, ಇಲ್ಲಿ ಪಾಪನಾಶ ಸ್ಥಳದಲ್ಲಿ ಬಂದ್ಬಿಟ್ಟು ಲಿಂಗ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಲಕ್ಷ್ಮಣ ಕೊಳ ಅಂತ ಕೂಡ ಇದೆ. ಅಲ್ಲಿ ಎಲ್ಲ ನೀರು ಹುಡುಕ್ತಾರೆ. ಲಿಂಗ ಸ್ಥಾಪನೆ ಮಾಡಿದ್ಮೇಲೆ ಅಭಿಷೇಕ ಮಾಡ್ಬೇಕಲ್ಲ, ಆ ಟೈಮಲ್ಲಿ ಲಕ್ಷ್ಮಣ ಏನ್ ಮಾಡ್ತಾರೆ, ಬಾಣ ತಗೊಂಡ್ಬಿಟ್ಟು ನೆಲದ ಮೇಲೆ ಹೊಡಿತಾರೆ. ಅದು ಒಂದು ಕೊಳ ಆಗ್ಬಿಡುತ್ತೆ. ಅಲ್ಲಿಂದ ನೀರು ತಗೊಂಡು ಹೋಗ್ಬಿಟ್ಟು ಅಭಿಷೇಕ ಮಾಡಿದಾಗ ಇದೇ ಸ್ಥಳದಲ್ಲಿ ಪ್ರಭು ಶ್ರೀರಾಮರದು ಪಾಪನಾಶ ಆಗಿರೋದು ಸ್ಥಳನೇ ಪಾಪನಾಶ. ಇಡೀ ಜಗತ್ತಿನಲ್ಲೇ ಎಲ್ಲೂ ಸಿಗಲ್ಲ, ಇಡೀ ನಮ್ಮ ಭಾರತದಲ್ಲೂ ಎಲ್ಲೂ ಸಿಗಲ್ಲ. ಪಾಪನಾಶಲ್ಲಿ ಸಣ್ಣ ಕೊಳ ಇದೆಯಲ್ಲ ಸರ್, ಲಕ್ಷ್ಮಣ ಕೊಳ ಅಂತ. ಲಕ್ಷ್ಮಣ ಕೊಳ ಸರ್, ಅದು ಇಲ್ಲೇ ಆಗಿರೋದು ಸರ್. ಪ್ರಭು ಶ್ರೀರಾಮ ಇಡೀ ನಮ್ಮ ಭಾರತನ ಕೊಂಡಾಡುತ್ತೆ. ಅವ್ರದ್ದು ಪಾಪನಾಶ ಆಗಿರೋದು ನಮ್ಮ ಬೀದರ್. ಬಟ್ ಇವತ್ತು ಎಲ್ಲೋ ರಾಮೇಶ್ವರಂ ಆ ಕಡೆ ಎಲ್ಲೆಲ್ಲೋ ಲಿಂಗಗಳ ಸ್ಥಾಪನೆ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಎಲ್ಲಾ ದೇವಸ್ಥಾನಗಳ ಅಭಿವೃದ್ಧಿ ಆಗಿದೆ. ಆದ್ರೆ ಅವ್ರ ಪಾಪನಾಶ ಆಗಿರೋ ಲಿಂಗ ಇಲ್ಲಿದೆ. ಇದು ಅಭಿವೃದ್ಧಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ. ಯಾಕಂದ್ರೆ ನಮ್ಮ ಜನರು ಧ್ವನಿ ಎತ್ತಲ್ಲ ಅದ್ರ ಬಗ್ಗೆ. ನಮ್ಮ ಜನರದ್ದು ಏನಾದ್ರು ಧ್ವನಿ ಎತ್ತಿದ್ರೆ ಇವತ್ತು 12 ಜ್ಯೋತಿರ್ಲಿಂಗಗಳಲ್ಲಿ ನಮ್ಮ ಪಾಪನಾಶ ಜ್ಯೋತಿರ್ಲಿಂಗನೂ ಒಂದು ಆಗ್ತಿತ್ತು. ಹೌದು ಸರ್, 12 ಜ್ಯೋತಿರ್ಲಿಂಗ ಇದನ್ನು ಸೇರ್ಬೇಕು, ಬಟ್ ಸೇರಿಸಲಿಲ್ಲ. ಇದು 13ನೇ ಜ್ಯೋತಿರ್ಲಿಂಗ ಆಗುತ್ತೆ. ಇದು ಒಂದು ಕಷ್ಟ. ಹೌದು ಸರ್. ಝರಣ ನರಸಿಂಹಸ್ವಾಮಿ ಹೇಳಿಲ್ಲ ಸರ್. ಝರಣ ನರಸಿಂಹಸ್ವಾಮಿ ಬಂದು ಅದು ಒಂದು ಪೌರಾಣಿಕ ಕತೆ. ಇನ್ನೊಂದು ಕರ್ನಾಟಕದಲ್ಲಿ ಇರುವ ಏಕೈಕ ನೀರಿನಲ್ಲಿರುವ ಗುಹಾ ದೇವಾಲಯ. ಗುಹಾ ದೇವಾಲಯಗಳಿದೆ, ತುಂಬಾ ಅಂದ್ರೆ ತುಂಬಾ ಇದೆ. ಆದ್ರೆ ನೀರಿನಲ್ಲಿರುವ ಗುಹಾ ದೇವಾಲಯ ಇರೋದು ನಮ್ಮ ಬೀದರ್ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕದಲ್ಲಿ. ಇದೊಂದು ಪೌರಾಣಿಕ ಕತೆ. ಅಲ್ಲಿ ಒಬ್ಬ ಜರಾಸುರ ಎಂಬ ಒಬ್ಬ ರಾಕ್ಷಸ ವಾಸವಿದ್ದ. ಆ ಜರಾಸುರ ರಾಕ್ಷಸ ಏನ್ ಮಾಡ್ತಾನೆ, ತಪಸ್ವಿಗಳಿಗೆ, ಮುನಿಗಳಿಗೆ ಟಾರ್ಚರ್ ಕೊಡ್ತಾನೆ. ತುಂಬಾ ಅಂದ್ರೆ ತುಂಬಾ. ಅವರೆಲ್ಲ ಬೇಸತ್ತು ನರಸಿಂಹಸ್ವಾಮಿಗೆ ಬೇಡ್ಕೊಂಡಾಗ ನರಸಿಂಹಸ್ವಾಮಿ ಅವತಾರ ಎತ್ತು ಬಂದು ಕೊಲ್ತಾರೆ. ಕೊಲ್ಲೋ ಟೈಮಲ್ಲಿ ಅವರು ಜರಾಸುರ ಎಂಬ ರಾಕ್ಷಸ ಏನ್ ಮಾಡ್ತಾನೆ, ನಾನ್ ಸತ್ತೋದ್ರೆ ಎಲ್ಲಾ ರಾಕ್ಷಸರಂಗೆ ನಾನ್ ಸತ್ತೋಗ್ತೀನಿ, ನನ್ನ ಹೆಸರು ನರಸಿಂಹಸ್ವಾಮಿ ಜೊತೆ ಇರ್ಬೇಕು ಅಂತ ಅಂದ್ಬಿಟ್ಟು ನನ್ ಕೊಲ್ತಾ ಇದ್ದೀರಾ, ನಾನ್ ಸಾಯ್ತೀನಿ. ಆದ್ರೆ ನನ್ನೊಂದು ಆಸೆ ಇದೆ, ನನ್ನ ಹೆಸರು ಜೊತೆ ನಿಮ್ಮ ಹೆಸರನ್ನು ಸೇರಿಸಿ ಇಲ್ಲೊಂದು ದೇವಾಲಯ ಆಗ್ಬೇಕು ಅಂತ. ಅದಕ್ಕೆ ಝರ್ಣ ನರಸಿಂಹ ಅಂತಾರೆ. ಝರಣಿ ನರಸಿಂಹ, ಅವನ ಹೆಸರು ಜರಾಸುರ. ನರಸಿಂಹ ಪ್ಲಸ್ ಜರಾಸುರ, ಅದು ಝರಣಿ ನರಸಿಂಹ ಮಾಡಿ ನರಸಿಂಹಸ್ವಾಮಿ ಕೊಂದಿದ್ದಕ್ಕೆ ಅದಕ್ಕೆ ಇಬ್ರು ಹೆಸರು ಸೇರಿಸಿದ್ದಾರೆ. ಹೌದು, ಅದು ತುಂಬಾ ಅದ್ಭುತ ಸರ್. ಅದಾದ್ಮೇಲೆ ಇಲ್ಲಿರೋ ಎಲ್ಲ ತಪಸ್ವಿಗಳಿಗೆ, ಸಾಧುಗಳಿಗೆ ಎಲ್ಲ ಒಳ್ಳೆಯ ರೀತಿಲಿ ಇದಾಗುತ್ತೆ. ನಮ್ಗೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಸರ್. ಮಹಾತ್ಮ ಬೊಮ್ಮಗೊಂಡೇಶ್ವರ ಇದಾರಲ್ಲ ಸರ್, ಅದು ಅವ್ರ ಬಗ್ಗೆ ಏನಾದ್ರು ಹೇಳ್ಬೋದಾ?
ಸರ್ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರು ಹುಟ್ಟೂರು ಇಲ್ಲಿ ನುದ್ನೂರ್ ಅಂತ ಬರುತ್ತೆ. ಇವತ್ತು ನಾವು ಇಡೀ ಬೀದರ್ ಈ ಪಟ್ಟಣ ನೋಡ್ತಾ ಇದೀವಿ ಅಂದ್ರೆ ಅದು ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರು ಕೊಟ್ಟಿದ್ದ ಕೊಡುಗೆ. ಇಡೀ ಬೀದರ್ ಜಿಲ್ಲೆಯವರು ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರು ಅಂತ ಗೊತ್ತಾದ್ರೆ ಯಾರಿಗೂ ಗೊತ್ತಿಲ್ಲ ಅವ್ರು ನಮ್ ಬೀದರ್ ಅವರು ಅಂತ. ಈ ನಮ್ ಬೀದರ್ ಕೋಟೆ ಕಟ್ಟೋದಕ್ಕೆ ಮಾರ್ಗ ತೋರಿಸಿದವರು ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರು. ಅವ್ರ ಸಮಾಧಿ ಕೂಡ ಇವತ್ತೊಂದು ಕಲ್ಲಲ್ಲಿದೆ. ಅವ್ರದ್ದು ಬೊಮ್ಮಗೊಂಡೇಶ್ವರ ಕೆರೆ ಅಂತ ಕೋಟೆ ಒಳಗಡೆ ಇದೆ. ಅಲ್ಲಿ ನಾವು ದೇವಾಲಯ ಕಟ್ಲೇಬೇಕು ಒಂದಿಲ್ಲ ಒಂದ್ ದಿವ್ಸ. ಅವ್ರದ್ದು ಇತಿಹಾಸ ನೋಡ್ಬೇಕಂದ್ರೆ ನಮ್ ಬೀದರ್ ಪಟ್ಟಣ ಹೇಗ್ ನಿರ್ಮಾಣ ಮಾಡಿದ್ರು ಅಂದ್ರೆ, ವಿಜಯನಗರದವರು ಮತ್ತೆ ನಮ್ಮ ಬಹಮನಿ ಸುಲ್ತಾನ್ರದ್ದು ಅವಾಗ ಕಿತ್ತಾಟ ನಡೀತಾನೆ ಇರುತ್ತೆ, ತುಂಬಾ ಅಂದ್ರೆ ತುಂಬಾ. ಆ ಟೈಮಲ್ಲಿ ಅವ್ರಿಗೆ ತುಂಬಾ ಎಫೆಕ್ಟ್ ಬೀಳುತ್ತೆ. ಸರಿಯಾದ ಕೋಟೆ, ಭದ್ರಕೋಟೆ ಇರಲ್ಲ ಕಲಬುರ್ಗಿಯಲ್ಲಿ. ಆ ಟೈಮಲ್ಲಿ ಅವರ ಸೈನ್ಯದವರು ಕೆಲವೊಬ್ರು ಬರ್ತಾರೆ, ಕೋಟೆ ಎಲ್ಲಿ ಮರುಸ್ಥಾಪನೆ ಮಾಡೋಣ, ನಮ್ಮ ರಾಜಧಾನಿ ಬೇರೆ ಕಡೆ ಹಸ್ತಾಂತರ ಮಾಡೋಣ ಅಂದಾಗ ಇಲ್ಲಿ ನಮ್ಮ ಬೊಮ್ಮಗೊಂಡೇಶ್ವರ ಅವರು ಕುರಿ ಕಾಯ್ತಾ ಇದ್ರು. ಇವ್ರಿಗೆ ಬಂದು ಕೇಳಿದಾಗ ಅವ್ರಿಗೆ ನೀರು ಬೇಕಾಗತ್ತೆ, ಹಸಿವಾದಾಗ ನೀರು ಅದು ಬೇಕಾದಾಗ ಇವ್ರು ಇಲ್ಲಿದೆ ಬನ್ನಿ ಅಂತ ಹೇಳ್ತಾರೆ. ಅವ್ರು ಮಾರ್ಗ ತೋರಿಸ್ತಾರೆ ಇಲ್ಲೇ ಕೋಟೆ ಕಟ್ಟಿ ಅಂತ. ಅದಾದ್ಮೇಲೆ ಒಂದು ದೊಡ್ಡ ಯುದ್ಧನೂ ನಡೆಯುತ್ತೆ ವಿಜಯನಗರದ್ದು ಇವ್ರದ್ದು. ಆ ಟೈಮಲ್ಲಿ ಊಟ ಇರಲ್ಲ ಅವ್ರಿಗೆ, ಬಹಮನಿಯವ್ರಿಗೆ. ಊಟ ಇಲ್ದಾಗ ಸ್ವಲ್ಪ ಇರುತ್ತೆ. ಆ ಸ್ವಲ್ಪ ಊಟ ಒಬ್ಬೊಬ್ಬರೇ ಸೈನಿಕರು ಊಟ ಮಾಡಿ, ನಿಮ್ಗೆ ಎಲ್ರಿಗೂ ಹೊಟ್ಟೆ ಹಸಿ ಫುಲ್ ಆಗುತ್ತೆ, ಒಬ್ಬೊಬ್ರು ಊಟ ಮಾಡ್ಬೇಕು, ಒಬ್ಬೊಬ್ಬರೇ ಹೋಗಿ ಎಲ್ರು ಒಟ್ಟಿಗೆ ಬರಬೇಡಿ ಅಂತ ಒಬ್ಬೊಬ್ರಿಗೆ ಊಟ ಮಾಡಿಸಿದಾಗ ಇಡೀ ಸೈನ್ಯಕ್ಕಾಗತ್ತೆ. ಇವರೊಬ್ರು ಮಹಾತ್ಮ ಪವಾಡ ಪುರುಷರು. ಇಡೀ ನಮ್ಮ ಬೀದರ್ ಪಟ್ಟಣ ಕಟ್ಟೋದಕ್ಕೆ, ಇಲ್ಲೇ ಕಟ್ಟಿ ಸ್ಥಾಪನೆ ಮಾಡೋದಕ್ಕೆ ಎಲ್ಲದಕ್ಕೂ ನಮ್ಮ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರೇ ಕಾರಣ. ಇವತ್ತು ಅವ್ರ ಸಮಾಧಿನೇ ಕಟ್ಟಕ್ಕಾಗಿಲ್ಲ ನಮ್ಮ ಬೀದರ್ ಜನತೆಗೆ. ಇಲ್ಲಿ ಎಷ್ಟೋ MLAಗಳು, ಅಧಿಕಾರಿಗಳು, MP ಗಳು, ಎಷ್ಟೋ ಬಿಸ್ನೆಸ್ ಗಳಿದ್ದಾರೆ. ಆದ್ರೆ ನಮ್ಮ ಬೀದರ್ ಕಟ್ಟಿದ್ದು ಒಬ್ರು ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರು. ಅವ್ರದ್ದು ಸಮಾಧಿ ಸ್ಥಳದಲ್ಲಿ ಒಂದು ದೇವಾಲಯ ಕಟ್ಟಕ್ಕಾಗಿಲ್ಲ. ಕಟ್ಟಿಸ್ಲೇಬೇಕು. ಇದ್ರ ಬಗ್ಗೆ ಧ್ವನಿ ಎತ್ತೋಣ ಸರ್. ಕೋಟೆ ಒಳಗಡೆ ಇದೆ ಸರ್, ಬೀದರ್ ಕೋಟೆ ಒಳಗಡೆ. ಹೌದು ಸರ್. ಕೆಲವೊಬ್ರು ಮುಸ್ಲಿಮರು ಹೇಳ್ತಾರೆ ನಮ್ಗೆ ಹಂಗೆ ನಾವು ಕಟ್ಟಕ್ ಬಿಡಲ್ಲ ಅಂತ. ಇಡೀ ಕೋಟೆನೆ ಕಟ್ಟಕ್ ಒಂದು ಮಾರ್ಗದರ್ಶನ ತೋರಿಸಿದವ್ರಿಗೆ ಇವತ್ತೊಂದು ದೇವಾಲಯ ಕಟ್ಟಕ್ಕಾಗಿಲ್ಲ ಅಂದ್ರೆ ನಾಚಿಕೆ ಆಗುತ್ತೆ. ಕಟ್ಲೇಬೇಕು. ಅದ್ರ ಬಗ್ಗೆ ಧ್ವನಿ ಎತ್ತಿ ಮುಸ್ಲಿಂ ಹಿಂದೂ ಅಂತ ಯಾರಿಗೂ ಭೇದ ಭಾವ ಮಾಡಿಲ್ಲ ಅವರು. ಅವ್ರಿಗೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದವ್ರು. ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮುಸ್ಲಿಂ ಅವರು ಉಳ್ಕೊಂಡಿದ್ದಕ್ಕೆ ಕಾರಣನೇ ನಮ್ಮ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರು. ಅವ್ರ ಕೋಟೆ ಕಟ್ಟಕ್ ಬಿಡಲ್ಲ ಅಂದ್ರೆ ಬೀದರ್ ಖಾಲಿ ಮಾಡ್ಬೇಕು ಅಷ್ಟೇ ಅವ್ರು ಹೇಳೋದು. ಈ ಮೈಲಾರ ಮಲ್ಲಣ್ಣ ದೇವಸ್ಥಾನ ಇದೆ ಅಲ್ಲ ಸರ್, ಮೈಲಾರ ಮಲ್ಲಣ್ಣ ದೇವಸ್ಥಾನನೂ ಈ ಬೊಮ್ಮಗೊಂಡೇಶ್ವರ ಮಹಾತ್ಮ ಅವರೇ ಕಟ್ಟಿದ್ದ? ಇಲ್ಲ ಸರ್, ಅದು ಕಟ್ಟಿದ್ದು ಪೌರಾಣಿಕ ಕತೆ. ಯಾವ ರೀತಿ ಕಟ್ಟಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಅದಕ್ಕೆ ಕಳಸಾರೋಹಣ ಮಾಡಿದ್ದು ನಮ್ಮ ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ 11ನೇ ಶತಮಾನದಲ್ಲಿ ಕಳಸ ಕೂಡಿಸ್ತಾರೆ. ಅದ್ರ ಒಂದು ಶಾಸನ ಅಣ್ಣಂದೂರ್ ಶಾಸನ. ಹಳೆ ಹೆಸರು ಆಣದೂರ್ ಅಂತಿದೆಯಲ್ಲ ಇವಾಗ, ಅದ್ರ ಹಳೆ ಹೆಸರು ಅಣ್ಣಂದೂರ್ ಅಂತ. ಅವರು ಅಲ್ಲಿ ಶಾಸನ ಇದೆ. ಒಬ್ರು ಮಾಂಡಲಿಕರು ಕೆತ್ತಿಸಿದ್ದಾರೆ ಶಾಸನ. 6ನೇ ವಿಕ್ರಮಾದಿತ್ಯ ಕೆತ್ತಿಸಿದ್ದು ಅಂತ. ಕಟ್ಟಿದ್ದು ಅಂದ್ರೆ ಮೇಲ್ಗಡೆ ಕಳಸ ಕೂಡಿಸಿದ್ದು. ಹೌದು ಸರ್, 6ನೇ ವಿಕ್ರಮಾದಿತ್ಯ. ಅದು ಮೊದಲ ವರ್ಷ ರಾಜ್ಯಭಾರ ಅಂದ್ರೆ ಪಟ್ಟಾಭಿಷೇಕ ಆಗುತ್ತಲ್ಲ, ಮೊದಲ ವರ್ಷದಲ್ಲಿ ದೇವಸ್ಥಾನಕ್ಕೆ ಅವರೇ ಕೂಡಿಸಿದ್ದು ಕಳಸಾರೋಹಣ. ಈ ನಮ್ಮ ಬೀದರ್ ಇತಿಹಾಸದಲ್ಲಿ ಅಟ್ಟಳೆ ನಾಡು ಅಂತ ರಾಜಮನೆತನ ಇತ್ತಲ್ಲ ಸರ್? ಹಾ ಸರ್, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಇವಾಗ ನಾವು ಕನ್ನಡದ ಒಂದು ಇದು ನೋಡಿದಾಗ ಕಾವೇರಿಯಿಂದ ಗೋದಾವರಿವರ ಮಿರ್ದ ನಾಡಾದ ಕನ್ನಡ ದೇಶದೋಳಂತ ಕರಿತೀವಲ್ಲ, ಅದೇ ರೀತಿ ನಮ್ಮ ಬೀದರಲ್ಲಿ ಈ ಮನೆತನ ಎಲ್ರು ಮರ್ತೋಗಿದ್ದಾರೆ. ಅಟ್ಟಳೆ ನಾಡು ಅಂದ್ರೆ ಕಾರಂಜಾದಿಂದ ಮಾಂಜ್ರಾ ನದಿ ತನಕ 2 ನದಿಗಳ ಮಧ್ಯ ಇರೋ ನಾಡನ್ನ ಅಟ್ಟಳೆ ನಾಡು ಅಂತ ಕರಿತಾ ಇದ್ರು. ಇದರ ಮೂಲ ಪುರುಷ ಬಂದು ನಿಡದೋಳು ಸಿಂಧ ಅಂತ ಬರ್ತಾರೆ. ಅವರು ಸಿಂಧ ವಂಶ, ಉತ್ತರ ಭಾರತದಿಂದ ಬಂದವರು. ಇಲ್ಲಿ ಒಂದು ಸ್ಥಾಪನೆ ಮಾಡ್ತಾರೆ ತಮ್ಮ ಮನೆತನ. ಇದರ ಮುಂದೆ ಇತಿಹಾಸ ತುಂಬಾ ಇದೆ. 6ನೇ ವಿಕ್ರಮಾದಿತ್ಯ ನಮ್ಮ ಬೀದರ್ಗೆ ಕೊಟ್ಟಂತ ಕೊಡುಗೆಗಳು, ಸಾಧನೆಗಳು ಏನಾದ್ರೂ ಇದೆಯಾ ಸರ್? ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಹಾ ಸರ್, ತುಂಬಾ ಅಂದ್ರೆ ತುಂಬಾ ಇದೆ. ಅದ್ರಲ್ಲಿ ಕೆಲವೊಂದು ಹೇಳ್ಬೇಕಂದ್ರೆ, ಇವತ್ತು ನಾವು ಹಳೆ ಮೈಸೂರು ಸಾಮ್ರಾಜ್ಯ ನೋಡಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತುಂಬಾ ಅದ್ಭುತವಾಗಿ ಡೆವಲಪ್ ಮಾಡಿದ್ರು, ಅಭಿವೃದ್ಧಿ ಮಾಡಿದ್ರು ಅಂತ ಹೇಳ್ತೀವಿ. ಅದಕ್ಕಿಂತ 500-600 ವರ್ಷಗಳ ಹಿಂದೆ ನಮ್ಮ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ರು. ಅದನ್ನ ಹಾಳು ಮಾಡಿದ್ದು ಈ ಸುಲ್ತಾನ್ರು, ಇವರಿಂದ ಹಾಳಾಗಿತ್ತು. ಬಟ್ ಅದನ್ನ ನಾವು ಮರ್ತು ಬಿಟ್ಟಿದೀವಿ. ಬರೀ ಅಲ್ಲೇ ಅಭಿವೃದ್ಧಿ ಆಯ್ತು, ನಮ್ಮೇಲೆ ಅಭಿವೃದ್ಧಿ ಆಗಿಲ್ಲ. ಅಲ್ಲಿರೋ ಇತಿಹಾಸನೇ ಬೇಕು ನಮ್ಮವ್ರಿಗೆ, ಇಲ್ಲಿರೋ ಇತಿಹಾಸ ಬೇಡ. ಇಲ್ಲಿರೋ ಇತಿಹಾಸನ ನಾವು ತೆಗೆದು ನೋಡಿ ಗೊತ್ತಾಗುತ್ತೆ ಎಷ್ಟು ಡೆವಲಪ್ಮೆಂಟ್ ಆಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರು ಮಾಡಿರೋಕ್ಕಿಂತ ಮುಂಚೆ ಇಲ್ಲ ಆಗಿದ್ದು. ಅದನ್ನ ನಾವು ತೆಗೆದು ನೋಡಿದಾಗ, ಉದಾಹರಣೆಗೆ ನಮ್ಗೆ ಜಲಸಂಗಿ ಗ್ರಾಮದಲ್ಲಿ ಒಂದು ಶಾಸನ ಇದೆ, ಸಪ್ತದ್ವೀಪೋದರಿ ದ್ವೀಪಂ ಭೂತೇಶಿ ಅಂತ ಇದೆ. ಅದು ಒಂದು ಅಂದ್ರೆ 7 ಲೋಕಗಳಿಲ್ಲದಂತ ನಾಡನ್ನ ಸ್ವರ್ಗದಂತೆ ಮಾಡಿದ್ದು ನಮ್ಮ 6ನೇ ವಿಕ್ರಮಾದಿತ್ಯ. ಅದು ನಮ್ಮ ಬೀದರ್ ಕಲ್ಯಾಣವನ್ನ ಅಷ್ಟೊಂದು ಅಭಿವೃದ್ಧಿ. ಹಾಗೆ ಆ ಟೈಮಲ್ಲಿ ಪ್ರಜಾಪ್ರಭುತ್ವ ಅನ್ನೋದನ್ನ ಯಾವ ರೀತಿ ಮಾಡಿದ್ರು ಪ್ರತಿಯೊಂದು ಗ್ರಾಮಕ್ಕೂ ಒಬ್ಬೊಬ್ಬ ಮಾಂಡಲಿಕ ನಾಯಕ, ದಂಡನಾಯಕನ್ನ ಮಾಡಿದ್ರು. ಅದು ಕೂಡ ಅಲ್ಲಿ ಊರಿನವರಿಗೆ ವೋಟಿಂಗ್ ಅಂತೀವಲ್ಲ ಇವಾಗ, ಅದೇ ರೀತಿ ಅವಾಗ್ಲೂ ಮಾಡಿದ್ದು. ಅವಾಗ ಆಗಿದ್ದು ಅಷ್ಟೊಂದು ಅಭಿವೃದ್ಧಿ ಆಗಿತ್ತು.
ಆದ್ರೂ ಇವಾಗ ನಾವು ಬರೀ ಹಳೆ ಮೈಸೂರು ಕನ್ನಡ ಅಂತೀವಿ ಸರ್. ಹೌದೌದು. ಯಾಕೆ ಸರ್ ನಮ್ಮಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಿತ್ತು ಅದೇ ಟೈಮಲ್ಲಿ? ಇದನ್ನ ನಾವು ನೆನ್ಸ್ಕೋಬೇಕು, ಹುಡುಕ್ಬೇಕು ಇತಿಹಾಸ. ಇತಿಹಾಸ ಯಾರಿಗೂ ಗೊತ್ತಿಲ್ಲಲ್ಲ ಸರ್, ಹಂಗಾಗಿ ಹುಡುಕ್ಬೇಕು ಸರ್. ಹೌದು ಹೌದು. ಅಲ್ಲಿನವ್ರ ಇತಿಹಾಸ ಕೇಳಕ್ ನಮ್ಗೆ ಇಂಟ್ರೆಸ್ಟ್ ಇದೆ, ನಮ್ಮನೆ ಇತಿಹಾಸ ಕೇಳಕ್ ಇಂಟ್ರೆಸ್ಟ್ ಇಲ್ಲ ನಮ್ಮವ್ರಿಗೆ. ಅದಕ್ಕೆ ಹೇಳಿಲ್ವಾ, ಪಕ್ಕದ ಮನೆ ಅಂಕಲ್ದ ಇತಿಹಾಸನೇ ಬೇಕು ನಮ್ಮವ್ರಿಗೆ. ಹೌದು. ಬೇರೆಯವ್ರದೇ ಹೋಗ್ಬೇಕು, ಅಷ್ಟು ದೂರದ ಹೋಗ್ಬೇಕು. ನಮ್ದು ಇತಿಹಾಸ ನಮ್ಮೂರಲ್ದು ಇತಿಹಾಸ ತೆಗೆದು ನೋಡೋಣ ಮೊದಲು, ಆಮೇಲೆ ಮುಂದಕ್ಕೆ ಹೋಗೋಣ. ಅದಕ್ಕೆ ಅಂತ ಸರ್ ನಮ್ಗೆ ಇನ್ನೂ ಒಂದು ಇವತ್ತಿಗೂ ಅಂತಾರೆ ನಮ್ಗೆ ಹಿಂದುಳಿದ ಪ್ರದೇಶ ಹಿಂದುಳಿದ ಜನ ಅಂತಾರೆ ಸರ್. ಅದೇ ಸರ್. ಹೌದು ಹೌದು. ಮುಂದೆ ನೋಡೋದು ಅಲ್ಲಿನವ್ರದ್ದು, ಹಿಂದೆ ನೋಡೋದು ಇವಾಗ ನಮ್ದು, ಆಮೇಲೆ ಅದಕ್ಕೆ ಹಂಗಾಗಿದೆ. ಮತ್ತೆ ಈ ಉಮಾಮಹೇಶ್ವರಿ ದೇವಸ್ಥಾನದ ಬಗ್ಗೆ ಏನಾದ್ರು? ಸರ್, ಉಮಾಮಹೇಶ್ವರಿ 2 ಜೋಡಿ ದೇವಾಲಯ. ಅದು ಏನಾಗುತ್ತಂದ್ರೆ 6ನೇ ವಿಕ್ರಮಾದಿತ್ಯ ಕಾಲದಲ್ಲಿ ಉತ್ತರ ಭಾರತದಿಂದ ಕೆಲವೊಬ್ರು ಹಂಗಿಸಿ ನೋಡ್ತಾರೆ. ಅಂದ್ರೆ ನಮ್ದು ಶೈಲಿ ಹಿಂಗಿದೆ ಹಂಗಿದೆ ಅಂತ. ನಮ್ದು ದ್ರಾವಿಡ ಶೈಲಿ ದೇವಾಲಯಗಳು, ಅವ್ರದ್ದು ಅವ್ರದ್ದು ಬೇರೆ ಶೈಲಿ. ಅವ್ರದ್ದು ಬಂದು ನಮ್ಮ ರೀತಿ ದೇವಾಲಯ ನಿಮಗೆ ಕಟ್ಟಕ್ಕೆ ಬರಲ್ಲ ಅಂತ ನೋಡಿದಾಗ 6ನೇ ವಿಕ್ರಮಾದಿತ್ಯ ಒಂದಲ್ಲಪ್ಪ ನಾನು 2 ಕಟ್ ತೋರಿಸ್ತೀನಿ ಅಂತ ಜೋಡಿ ದೇವಾಲಯ ಕಟ್ಟಿದ್ರು. ಒಂದಲ್ಲ 2 ಕಟ್ಟಿಸ್ತೀನಿ ಅಂತ. ಅದು ಉಮಾಮಹೇಶ್ವರಿ. ಅದರಿಂದನೇ ಇವತ್ತು ಆ ಗ್ರಾಮಕ್ಕೆ ಉಮಾಪುರ ಎಂಬ ಗ್ರಾಮ ಹೆಸರು ಬಂತು. ಉಮಾಪುರದಲ್ಲೇ ಉಮಾಮಹೇಶ್ವರಿ ದೇವಾಲಯ ಇದೆ. ಹೌದು ಹೌದು. ತುಂಬಾ ಚೆನ್ನಾಗಿದೆ ಸರ್ ದೇವಸ್ಥಾನ, ತುಂಬಾ ಇದೆ. ಈ ರೀತಿ 6ನೇ ವಿಕ್ರಮಾದಿತ್ಯ ಅವ್ರದ್ದು ತುಂಬಾ ಹೇಳ್ಕೊಂಡ್ರೆ ತುಂಬಾನೇ ಇದೆ. ಹಾಗೆ ಕನ್ನಡದಲ್ಲೇ ಅತಿ ಹೆಚ್ಚು ಶಾಸನಗಳ ಸಿಕ್ಕಿದ್ದೆ 6ನೇ ವಿಕ್ರಮಾದಿತ್ಯ ಅವ್ರದ್ದು. ಅದರಲ್ಲೂ ನಮ್ಮ ಬೀದರ್ ಜಿಲ್ಲೆ 10 ಕಿಲೋಮೀಟರ್ 5 ಕಿಲೋಮೀಟರ್ಗೆ ಒಂದೊಂದು ಶಾಸನಗಳು ಒಂದೊಂದು ದೇವಾಲಯಗಳು ಸಿಗುತ್ತೆ ಸರ್, ಚೆನ್ನಾಗಿ ಹುಡುಕಿದ್ರೆ. ಬಟ್ ಯಾರು ಹುಡುಕಕ್ಕೆ ಇಂಟ್ರೆಸ್ಟ್ ಮಾಡಲ್ಲ. ಹುಡುಕಿದ್ರೆ ಇವತ್ತು ಸಿಗುತ್ತೆ ನಿಮ್ಗೆ. ಇದು 6ನೇ ವಿಕ್ರಮಾದಿತ್ಯ ಶಕಪುರುಷ ಅಂತ ಯುಗ ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಏನಾದ್ರು? ಸರ್, 6ನೇ ವಿಕ್ರಮಾದಿತ್ಯನ ಮೊದಲ ಪಟ್ಟಾಭಿಷೇಕ ಆಗತ್ತಲ್ಲ, ಮೊದಲ ವರ್ಷದಲ್ಲಿ ಅವತ್ತಿಂದ ಹಿಡ್ಕೊಂಡೆ ಒಂದು ವಿಕ್ರಮ ಶಕೆ ಅಂತ ಶುರು ಮಾಡ್ತಾರೆ. ಅದರ ಶಾಸನ, ಅದಕ್ಕೆ ಆಧಾರ ಸಾಕ್ಷಿ ಕೇಳ್ತಾರೆ ಸರ್ ತುಂಬಾ ಜನ. ಕಲಬುರಗಿ ಜಿಲ್ಲೆ ತೆಂಗಳಗಿ ಗ್ರಾಮದಲ್ಲಿ ಅದರ ಬಗ್ಗೆ ಶಾಸನ ಇದೆ. ಮೊದಲ ವರ್ಷದಲ್ಲೇ ಅದು ಶುರು ಮಾಡ್ತಾರೆ. ಆದ್ರೆ ನಾನು ಹೇಳಿಲ್ವಾ ಮೊದ್ಲೇ, ನಮ್ಮವ್ರಿಗೆ ನಮ್ದು ಬೇಡ, ಉತ್ತರ ಭಾರತದ ಶಾತವಾಹನ ಶಕೆ ಅದನ್ನ ಶುರು ಮಾಡ್ಕೊಂಡಿದ್ದಾರೆ. ನಮ್ದು ಮುಚ್ಚಾಗಿದ್ರು ಅವತ್ತೇ. 6ನೇ ವಿಕ್ರಮಾದಿತ್ಯ ಶಕಪುರುಷ ಅಂತಾನೆ ನಾವು ಕರಿಬಹುದು ಸರ್, ಇನ್ನೊಂದು ಹೇಳ್ಬೇಕಂದ್ರೆ. ಯಾಕಂದ್ರೆ ಹೊಸ ಯುಗನ ಶುರು ಮಾಡ್ಕೊಂಡವ್ರು ಸರ್. ಇದು ಅಟ್ಳೆನಾಡು ಇದೆಯಲ್ಲ, ಇದನ್ನ ಬಾಹುಬಲಿ ಮೂವಿ ಮತ್ತೆ ಆ ಸ್ಟೋರಿ ಮತ್ತೆ ಈ ಸ್ಟೋರಿ ಸೇಮ್ ಅಂತ ಅಂತಾರಲ್ಲ ಸರ್, ಅದು ನಿಜಾನಾ? ಹಾ ಸರ್, ಅಟ್ಟಳೆನಾಡು ಗೊಂಕರೂಪ ಅಂತ ಬರ್ತಾರೆ ಅವರು. 6ನೇ ವಿಕ್ರಮಾದಿತ್ಯ ಬರ್ತಾರೆ, ಕಲ್ಯಾಣ ಚಾಲುಕ್ಯರದು. ಅದಾದ್ಮೇಲೆ 1ನೇ ಸೋಮೇಶ್ವರ 6ನೇ ವಿಕ್ರಮಾದಿತ್ಯನ ಅಣ್ಣ. ಬಾಹುಬಲಿ ಅವ್ರ ಅಣ್ಣ ಬಲ್ಲಾಳ ದೇವ. ಇವರು 6ನೇ ವಿಕ್ರಮಾದಿತ್ಯ 1ನೇ ಸೋಮೇಶ್ವರ. ಅದಕ್ಕಿಂತ ಹಿಂದೆ ಇತಿಹಾಸ ನೋಡಿದಾಗ ನಮ್ಮ ಕದಂಬರ ಮಯೂರ ವರ್ಮ ಬರ್ತಾರೆ, ಮೊದಲ ರಾಜ ಕನ್ನಡದ. ಅವರಿಗೆ ಒಂದು ಮಾತು ಕೊಡ್ತಾರೆ. ಯಾರು? ನಿಡದೋಳು ಸಿಂಧ ಅಂತ ಹೇಳಿದಿನಲ್ಲ, ಅಟ್ಟೆನಾಡಿನ ಮೊದಲ ರಾಜ. ಮಾತು ಕೊಡ್ತಾರೆ, ನಾನು ಯಾವತ್ತೇ ಇದ್ರು, ನನ್ನ ಎಷ್ಟೇ ಪೀಳಿಗೆ ಬಂದ್ರು ನಾವು ಕನ್ನಡಕ್ಕೆ, ಕನ್ನಡ ರಾಜ ಮನೆತನಗಳಿಗೆ ಮಾತ್ರ ನಾವು ಬೆಂಬಲ ಇರುತ್ತೆ ಅಂತ ಕೊಟ್ಟಿರ್ತಾರೆ. ಅದು ಆದ್ಮೇಲೆ 900 ವರ್ಷಗಳ ನಂತರ ಕೂಡ ಈ ಗೊಂಕರೂಪನೇ ಕಟ್ಟಪ್ಪ ಅಂತ ಬರ್ತಾರಲ್ಲ ಬಾಹುಬಲಿ, ಆ ಕಟ್ಟಪ್ಪನೇ 900 ವರ್ಷ ಆದ್ರೂ ತನ್ನ ಮಾತನ್ನು ಉಳಿಸ್ಕೊಂಡ್ ಬಂದು ಕಟ್ಟಪ್ಪ ಅವ್ರಿಗೆ ಬೆಂಬಲ ಕೊಡ್ತಾರೆ. ಅಂದ್ರೆ 6ನೇ ವಿಕ್ರಮಾದಿತ್ಯ. ಈ 6ನೇ ವಿಕ್ರಮಾದಿತ್ಯ, 1ನೇ ಸೋಮೇಶ್ವರ, ಕಟ್ಟಪ್ಪ, ಇವೆಲ್ಲ ಇತಿಹಾಸನ ಚೆನ್ನಾಗಿ ನೋಡಿದಾಗ ಗೊತ್ತಾಗುತ್ತೆ ಇದು ಬಾಹುಬಲಿ ಚಿತ್ರ ಕಾಪಿ ಮಾಡಿದ್ದಾರೆ ಅಂತ. ಅದಕ್ಕೆ ನಿಮ್ಗೆ ನಿಜವಾದ ಆಧಾರ ಸಾಕ್ಷಿ ಬೇಕಂದ್ರೆ ಬಿಲ್ಲಣ್ಣನ ವಿಕ್ರಮಾಂಕ ದೇವ ಚರಿತೆ ಬರುತ್ತೆ, ಅದನ್ನ ಓದಿ. ಅಟ್ಟಳೆನಾಡಿನ ಶಾಸನಗಳು ಪುಸ್ತಕ ಬರುತ್ತೆ, ಅದನ್ನ ಓದಿ. ನಿಮ್ಗೆ ಸಂಪೂರ್ಣ ಬಾಹುಬಲಿ ಚಿತ್ರ ಕಾಣಿಸುತ್ತೆ ಸರ್. ಹೌದಲ್ಲ? ಹಾ ಸರ್. ಮತ್ತೆ ಇನ್ನೊಂದು ಕೆಲವೊಂದು ಸನ್ನಿವೇಶಗಳು ನಮ್ಮ ಕನ್ನಡಿಗರದು, ಕೆಲವೊಬ್ರದ್ದು ಚಿತ್ರದುರ್ಗ ಕೋಟೆ ಅಲ್ಲಿ ಒಬ್ರು ತಾಯಿ ರಾಣಿ ಇದ್ರು, ಅವ್ರದ್ದು ಕೆಲವೊಂದು ಕಾಪಿ ಮಾಡಿದ್ದಾರೆ. ಇಮ್ಮಡಿ ಪುಲಿಕೇಶಿ ಅವ್ರದ್ದು ಚಿತ್ರದಲ್ಲಿ ಒಂದು ಕಾಪಿ ಬರುತ್ತೆ, ಅದನ್ನ ಕಾಪಿ ಮಾಡಿದ್ದಾರೆ. ಎಲ್ಲ ಮಿಕ್ಸ್. ಅದನ್ನೆಲ್ಲ ಆದ್ಮೇಲೆ ರಾಜಮೌಳಿ ಅವ್ರ ತಂದೆಯವ್ರಿಗೆ ಪ್ರಶ್ನೆ ಕೇಳ್ತಾರೆ, ಯಾರ ಇತಿಹಾಸದಿಂದ ಮಾಡಿದ್ದು ಬಾಹುಬಲಿ ಚಿತ್ರ ಅಂತ. ಅವ್ರ ತಂದೆ ಬರ್ದಿದ್ದದು. ಅಂದ್ರೆ ಕನ್ನಡಿಗರ ಇತಿಹಾಸ, ಅದರಲ್ಲೂ ಚಾಲುಕ್ಯರದ್ದು ಓದಿದೀನಿ ಅಂತ ಹೇಳ್ತಾರೆ. ಇವರು ಚಾಲುಕ್ಯರು, ನಮ್ಮ ಕಲ್ಯಾಣ ಚಾಲುಕ್ಯರು. ಈ ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ಥಾಪನೆ ಆದದ್ದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಂತಾರಲ್ಲ ಸರ್, ಅದು ನಿಜಾನಾ? ಹೌದು ಸರ್, ಬೀದರ್ ಜಿಲ್ಲೆ. ಅದು ರಾಷ್ಟ್ರಕೂಟರು ಬರ್ತಾರೆ. ಬಂದಾಗ ಅವ್ರು ಮನೆ ಸ್ಥಾಪನೆ ಮಾಡೋದು ಮಯೂರ ಖಂಡ, ಇವತ್ತಿನ ಮಯೂರ ಖಂಡ. ಅದು ಮಯೂರ ಖಂಡ ಅಂತ ಹೆಸರು ಬರೋದಕ್ಕೂ ತುಂಬಾ ಸಂಶಯಗಳಿದೆ. ನಮ್ಮ ಕನ್ನಡದ ಮೊದಲ ರಾಜ ಮಯೂರ ವರ್ಮ, ಅವರು ಸಾಮ್ರಾಜ್ಯ ಇಲ್ಲಿಗೆ ತನಕ ಬಂದಿತ್ತು, ಇಲ್ಲಿ ನಮ್ಮ ಮಯೂರ ಖಂಡ ತನಕ ಬಂದಿತ್ತು. ಇದು ಮಯೂರ ಖಂಡ ಅಂದ್ರೆ ಅವ್ರು ಒಬ್ಬ ರಾಜ, ಸೇನಾಧಿಪತಿಗಳು, ಒಬ್ರು ಸೈನಿಕರನ್ನ ನಮ್ಮ ಸಾಮ್ರಾಜ್ಯ ಇಲ್ಲಿ ತನಕ ಇದೆ, ಇಲ್ಲಿಂದ ಆ ಕಡೆ ಅಂತ ಒಂದು ಮನೆ ತರ ಮಾಡ್ಕೊಡೋದು ಸೈನಿಕರಿಗೆ, ಅದೇ ನಮ್ಮ ಮಯೂರ ಖಂಡ. ಖಿಂಡಿ ಅಂತ ಕರಿತಾರಲ್ಲ ನೋಡೋದು, ಅದು ಖಿಂಡಿನೇ ಖಂಡ ಆಗಿದ್ದು. ಅಲ್ಲಿಂದ ಶುರು ಮಾಡ್ತಾರೆ ಮನೆ. ಅದಕ್ಕೆ ನಾವು ನಿಜವಾದ ಆಧಾರ ಸಾಕ್ಷಿ ಕೇಳ್ತಾರೆ ಕೆಲವೊಬ್ರು, ಎಲ್ಲಿ ಅಂತ. ನಮ್ಮ ಬಾಲಿಕೆಯಲ್ಲಿ ಅವ್ರದ್ದು ಒಂದು ಶಾಸನ ಇದೆ, ರಾಷ್ಟ್ರಕೂಟರು ಮನೆ ಸ್ಥಾಪಕ ಮಾಡಿರೋದು ಒಂದು ಶಾಸನ ನಮ್ಮ ಬಾಲಿಕೆಯಲ್ಲಿ ಸಿಗುತ್ತೆ. ಇನ್ನೂ ಕೂಡ ಅಲ್ಲಿದೆ, ಅದು ಸಿಗುತ್ತೆ, ಹೋದಾಗ ನೋಡ್ಬೋದು. ಓಕೆ.
ಈ ಬಾಲ್ಕಿಗೆ ಬುಲ್ಲಂಕಿ ನಾಡು ಅಂತ ಕರೀತಾರಲ್ಲ ಸರ್, ಹಾ ಸರ್. ಆ ಹೆಸರು ಯಾವ ರೀತಿ ಬಂತು ಸರ್ ಅದಕ್ಕೆ ಬಾಲ್ಕಿಗೆ? ಸರ್ ಬಾಲ್ಕಿ ಅನ್ನೋದು ಹಳೆ ಹೆಸರು ಬುಲ್ಲಂಕೆ ನಾಡು. ಹಾಂ ಅಂದ್ರೆ ಒಂದು ಬುಲ್ಲಂಕೆ ನಾಡು ಅಂದ್ರೆ ನಮ್ದು ಇಮ್ಮಡಿ ಪುಲಿಕೇಶಿ ಮಹಾರಾಜರು ಗೊತ್ತು, ಅವರು ಅಖಂಡ ಭಾರತದ ಚಕ್ರವರ್ತಿ. ಅವ್ರ ಮೊಮ್ಮಗ ವಿನಯಾದಿತ್ಯ ಅಂತ ಬರ್ತಾರೆ. ಹ್ಮ್ ವಿನಯಾದಿತ್ಯ ಏನ್ ಮಾಡ್ತಾರೆ, ಅವರು ಎಲ್ಲಾ ಸರ್ವಧರ್ಮ ಸಮನ್ವಯವಾಗಿ ನೋಡಿದವರು ಹೌದು. ಜೈನ ಮುನಿಗಳಿಗೆ ದೇವಾಲಯ ಕಟ್ಸೋಕೆ ನಮ್ಮ ಬುಲ್ಲಂಕೆ ನಾಡಿಗೆ ಬರ್ತಾರೆ. ಹ್ಮ್ ಬುಲ್ಲಂಕೆ ನಾಡು ಅಂದ್ರೆ ಬಾಲ್ಕಿಗೆ. ಅಲ್ಲಿ ಅವರಿಗೆ ದೇವಾಲಯ, ಜೈನ ಬಸೀದಿಗಳನ್ನು ಕಟ್ಕೊಟ್ಟು ದೇವಾಲಯ ಕಟ್ಕೊಟ್ಟು ಹೋಗ್ತಾರೆ. ಅದಕ್ಕೆ ಒಂದು ತಾಮ್ರಪುಟ ಶಾಸನ ಕೂಡ ಇದೆ, ತುಂಬಾ ಅದ್ಭುತ ಇದೆ. ಬುಲ್ಲಂಕೆ ನಾಡಿಂದ ಬುಲ್ಲಂಕೇಶ್ವರ ಅಂತ ಒಂದು ದೇವಾಲಯ ಕೂಡ ಕಟ್ಟಿದ್ರು 6ನೇ ವಿಕ್ರಮಾದಿತ್ಯ. ಮುಂದೆ ಬಂದು 6ನೇ ವಿಕ್ರಮಾದಿತ್ಯ ಕಟ್ತಾರೆ. ನಂತರ ಬಾಲಕೇಶ್ವರ ಅಂತ ಬರ್ತಾರೆ, ಅಲ್ಲಿಂದ ಬಾಲಿಕೆ ಅಂತ ಹೆಸರು ಬಂತು ಸರ್. ಇವ್ 4 ಹೆಸರುಗಳ ಬದಲಾವಣೆ ಆಗಿದೆ. ಇವಾಗ ಸದ್ಯಕ್ಕಿರೋದು ಬಾಲ್ಕಿ. ಹಾ ಸರ್, ಸದ್ಯಕ್ಕಿರೋದು ಬಾಲ್ಕಿ. ಈಗ ಮುಂದೆ ಬಂದು ನಮ್ಮ ಬಾಲ್ಕಿ ಚನ್ನಬಸವ ಪಟ್ಟದೇವರು ಇದಾರಲ್ಲ ಸರ್, ಹಾ ಸರ್. ಚನ್ನಬಸವ ಪಟ್ಟದೇವರು ನಮ್ಮ ಬೀದರ್ ಜಿಲ್ಲೆಗೆ, ನಮ್ಮ ಬೀದರ್ ಇದಕ್ಕೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ಏನಾದ್ರು ಹೇಳ್ಬೋದಾ? ಸರ್ ತುಂಬಾ ಅಂದ್ರೆ ತುಂಬಾ ಇದೆ. ಇವತ್ತು ನಾವು ಕಲ್ಯಾಣ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾ ಇದೀವಿ ಅಂದ್ರೆ ಅವ್ರು ಕೊಟ್ಟ ಕೊಡುಗೆ ಅದು ನಿಜಾಮನ್ ಕಾಲ ಸರ್. ಹೌದು ಸರ್. 20ನೇ ಶತಮಾನ ನಿಜಾಮರ ಕಾಲ ಬರುತ್ತೆ. ಎಷ್ಟೊಂದು ದಬ್ಬಾಳಿಕೆ ನಡೆಯುತ್ತೆ ಅಂದ್ರೆ ರಜಾಕರ್ ಪಡೆ ಸಿಕ್ಕೋರ್ಗೆ ಹುಡಿಯೋದು, ಅದರಲ್ಲೂ ಉರ್ದು ಕಡ್ಡಾಯ, ಅದರಲ್ಲೂ ಹಿಂದೂ ಧರ್ಮದ ಎಲ್ಲ ಬೇರೆ ಬೇರೆ ರೀತಿ ಹೊಡಿಯೋದು, ಕೊಲ್ಲೋದು, ಈ ರೀತಿ ಆಗುತ್ತೆ ಹಿಂದೂಗಳನ್ನು ಎಲ್ಲ. ಬಟ್ ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತ ಕನ್ನಡದ ಮೇಲೆ ತುಂಬಾ ಒತ್ತಡ ಹಾಕಿರ್ತಾರೆ. ಆ ಟೈಮಲ್ಲಿ ನಮ್ಮ ಕನ್ನಡ ಪಟ್ಟದೇವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಇವತ್ತು ಜಯಂತ್ಯೋತ್ಸವ, ಎಲ್ರಿಗೂ ಶುಭಾಶಯಗಳು. ಹಾಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕದ್ದು ಮುಚ್ಚಿ ಕನ್ನಡ ಶಾಲೆಗಳನ್ನ ನಡೆಸ್ತಾರೆ. ಅದರಲ್ಲೂ ಮುಖ್ಯವಾಗಿ ನಡೆಸ್ತಾ ಇರೋದಂದ್ರೆ ಉರ್ದು ಬೋರ್ಡ್ ಹಾಕ್ತಾ ಇದ್ರು ಸರ್ ಹೊರಗಡೆ. ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಕಲಿಸ್ತಾ ಇದ್ರು. ಎಷ್ಟೋ ಸಲ ಅವ್ರನ್ನ ಹುಡ್ದಿದ್ದಾರೆ ಸರ್, ಹುಡ್ದಿದ್ದಾರೆ. ಅದಾದ್ಮೇಲೆ ಎಷ್ಟೋ ಜನ ಕನ್ನಡ ಕಲಿಸಿದ್ರು. ಇಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿದ್ ತುಂಬಾ ಪುಣ್ಯ ಸರ್. ಆಮೇಲೆ ಹೇಳ್ಬೇಕಂದ್ರೆ ಇವತ್ತು ನಾವು ಬೀದರಲ್ಲಿ ಅದು ಅವ್ರ ಒಬ್ಬರೇ ಅಂತಿಲ್ಲ, ತುಂಬಾ ಮಠಗಳಿದೆ ಸರ್. ತುಂಬಾ ಸೂಫಿ ಸಂತರು ಬಂದಿದ್ದಾರೆ. ತುಂಬಾ ಮಠಗಳಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕನ್ನಡ ಉಳ್ಕೊಂಡಿದೆ. ಅದರಲ್ಲಿ ಮುಖ್ಯವಾದವರು ಇವರೇ. ಹಾಗೆ ಅವ್ರದ್ದು ಇನ್ನೊಂದು ದೊಡ್ಡ ಸಾಧನೆ ಅಂದ್ರೆ ಬಸವಣ್ಣನವರ ಅನುಭವ ಮಂಟಪ ಅವ್ರು ಕಟ್ಟಿದ್ದು ಎಲ್ಲಿದೆ ಅನ್ನೋದು ಇನ್ನೂ ಕೂಡ ಸಂಕ್ಷಿಪ್ತ ಮಾಹಿತಿ ಇಲ್ಲ ಸರ್. ಇವರು ಹೊಸ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ, ಅವರು ಸ್ಥಾಪನೆ ಮಾಡುವಾಗ ಕೆಲವೊಬ್ರು ವ್ಯಂಗ್ಯವಾಗಿ ಮಾತಾಡೋರು ಸರ್. ಯಾವ ರೀತಿ ಅಂದ್ರೆ ಅವ್ರು ಮಾಡ್ತಾ ಇದಾರೆ, ಅವ್ರು ಮೇಲ್ಜಾತಿಯವರು ಅಂತ. ಆ ಟೈಮಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಸ್ಥಾಪನೆ ಮಾಡೋದನ್ನ ಓಪನಿಂಗ್ ಸೆರೆಮನಿ ಮಾಡುವಾಗ, ಉದ್ಘಾಟನೆ ಮಾಡುವಾಗ ದಲಿತರನ್ನ ಬಾವಿಯಿಂದ ನೀರು ತೆಗೆಸಿ ಎಲ್ರು ಕುಡಿಸಿ ಅವರು ಸ್ಥಾಪನೆ ಮಾಡಿದ್ದು. ಇವಾಗ ನೋಡೋದು ನಾವು ಅನುಭವ ಮಂಟಪ ಡಾಕ್ಟರ್ ಚನ್ನಬಸವ ಪಟ್ಟದೇವರು ನಿರ್ಮಾಣ ಮಾಡಿದ್ದು. ಆವತ್ತಿನ ಅನುಭವ ಮಂಟಪ ಏನಾಗಿದೆ ಅನ್ನೋ ತುಂಬಾ ಸಂಶಯ ಇದೆ. ಅದ್ರ ಬಗ್ಗೆ ನಡೆಯುತ್ತೆ ಸರ್, ಸಂಶೋಧನೆ ನಡೆಯುತ್ತೆ. ಒಂದಿಲ್ಲ ಒಂದ್ ದಿವಸ ಅದನ್ನು ಬಂದೇ ಬರುತ್ತೆ. ಅಂದ್ರೆ ಬಸವಣ್ಣನವರು ಸ್ಥಾಪನೆ ಮಾಡಿರೋದು ಯಾವುದು ಅನ್ನೋ ತುಂಬಾ ಮಾಹಿತಿ ಸಿಕ್ಕಿಲ್ಲ. ಅದು ಹುಡುಕ್ಬೇಕು ಸರ್, ತುಂಬಾ ಸಂಶಯ ಇದೆ ಅದಕ್ಕೆ. ಹೌದಲ್ಲ? ಹಾ ಸರ್. ಈ ಕರ್ನಾಟಕ ಸರ್ಕಾರ ಅನುಭವ ಮಂಟಪದ ಕಡೆ ತಿರುಗಿ ನೋಡೋ ಹಂಗ ಮಾಡಿದಾರಲ್ಲ ಸರ್, ಅದು ಯಾವ ರೀತಿ ಸರ್? ಅದೇ ಸರ್, ಇವಾಗ ಹೇಳದ್ನಲ್ಲ, ದಲಿತರಿಗೆ ಹೋರಾಟಗಳು ಮಾಡಿದ್ರು. ತುಂಬಾ ಹೋರಾಟಗಳು ಮಾಡಿದ್ರು. ಎಲ್ಲ ನಮ್ಮ ಕನ್ನಡದ ಎಲ್ಲ ಮಠಗಳೇ ಜಾಸ್ತಿ ಸರ್. ಇವಾಗ ಎಲ್ಲಾ ಮಠಗಳು ಮಾಡಿದ್ದಾರೆ. ಎಲ್ಲಾ ಮಠಗಳನ್ನ ಒಂದುಗೂಡಿಸಿದ್ರು. ಹಾಗೆ ಯಾವ ರೀತಿ ಇವಾಗ ನಾವು ಸದ್ಯಕ್ಕೆ ಕೆಲವೊಂದು ಸಾಲಿಮಠ ಅಂತ ಸರ್ನೇಮ್ ಕೇಳಿರ್ಬೋದು, ಹಿರೇಮಠ ಅಂತ ಕೇಳಿರ್ಬೋದು. ಬಟ್ ಅವ್ರ ಸರ್ನೇಮ್ ಬಿದ್ದಿದೆ ಒಂದು ಬೇರೆ ರೀತಿ ಸರ್. ಸಾಲಿಮಠ ಅಂದ್ರೆ ಚಿಕ್ಕ ಮಕ್ಕಳಿಗೆ ಶಾಲೆ ಕಳಿಸೋದೇ ಸಾಲಿಮಠ ಆಯ್ತು ಸರ್. ಮುಂದೆ ಬಂದು ಸರ್ನೇಮೆ ಮಾಡ್ಕೊಂಡ್ರು. ಹಿರೇಮಠ ಅಂದ್ರೆ ಹಿರಿಯರಿಗೆ ವೃದ್ಧರಿಗೆ ನೋಡ್ಕೊಳ್ಳೋ ವೃದ್ಧಾಶ್ರಮ, ಅವುಗಳನ್ನ ಹಿರೇಮಠ ಅಂತ ಸರ್ನೇಮ್ ಮಾಡ್ಕೊಂಡ್ರು. ಬಟ್ ಅವ್ರು ನಿಜವಾದದ್ದು ಲಿಂಗಾಯತರಲ್ಲಿ ತುಂಬಾ ಜನ ಬರ್ತಾರೆ ಸರ್. ಲಿಂಗಾಯತರು, ಹಿರೇಮಠ, ಸಾಲಿಮಠ, ಅವ್ರ ಮೂಲ ಧರ್ಮ, ಮೂಲ ಜಾತಿಗಳು ಬೇರೆ ಬೇರೆ ಸರ್. ಇವತ್ತೆಲ್ಲ ಒಂದೇ ಅಂತೀವಿ. ಅವರೇ ಕೆಲವೊಬ್ರು ನಾನು ಹೇಳ್ತೀನಿ, ಕೆಲವೊಬ್ರು ನಾವು ಬೇರೆ ಜಾತಿ ಮೇಲ್ಜಾತಿ ಅಂತ ಹೇಳ್ರೆ. ಬಟ್ ಯಾರು ಮೇಲ್ಜಾತಿ ಅಲ್ಲ, ಎಲ್ರು ಪ್ರತಿಯೊಬ್ರು ಕೆಳ ಜಾತಿಯಿಂದ ಬಂದವರು. ಎಲ್ಲಾ ಕಡೆಯಿಂದ ಎತ್ತಿ ಒಂದು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿ ಕೊಟ್ಟಿದವರು ಬಸವಣ್ಣನವರು. ಅದಾದ್ಮೇಲೆ ಅನುಭವ ಮಂಟಪ ಕಡೆ ಇವರು ಮುಖ ಮಾಡಂಗೆ ತುಂಬಾ ಹೋರಾಟಗಳು ಮಾಡಿದ್ರು. ತುಂಬಾ ಅದ್ಭುತವಾಗಿದೆ ಸರ್ ಅವ್ರದ್ದೆಲ್ಲ ಸ್ಟೋರಿ. ಇತ್ತೀಚಿನ ನಮ್ಮ ಹಳೆ ಮೈಸೂರು ಭಾಗ ಮತ್ತು ಕಲ್ಯಾಣ ಕರ್ನಾಟಕದ ಕನ್ನಡಿಗರ ಇತಿಹಾಸದ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್? ಆ ರೀತಿ ಹೇಳ್ಬೇಕಂದ್ರೆ ಸರ್, ಇತಿಹಾಸವನ್ನ ತೆಗೆದುಕೊಂಡು ನೋಡಿದಾಗ, ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ಕೊಂಡಾಗ ಹಳೆ ಮೈಸೂರಕ್ಕಿಂತ ಅತಿ ಹೆಚ್ಚು ರಾಜಮನೆತನಗಳ ಆಳ್ವಿಕೆ ಮಾಡಿದ್ದು ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಸರ್. ಆದ್ರೆ ಅಭಿವೃದ್ಧಿ ವಿಚಾರ ಬಂದಾಗ ಮೈಸೂರು ಒಡೆಯರು ತುಂಬಾ ಅಭಿವೃದ್ಧಿ ಮಾಡಿದ್ರು. ಹಾಗೆ ಇತ್ತೀಚೆಗೆ ಬಂದಾಗ ಅಲ್ಲಿರೋ ಜನಗಳು ಧ್ವನಿ ಎತ್ತೋದಕ್ಕೆ ತುಂಬಾ ಶುರು ಮಾಡಿದ್ರು. ನಾವು ಹಳೆ ರಾಜರದ್ದು ಬಿಟ್ಬಿಟ್ಟು ಹಳೆ ರಾಜಮನೆತನಗಳು ಅವಾಗ ಎಲ್ಲ ನೋಡಿದಾಗ ಅಷ್ಟೊಂದು ಅಭಿವೃದ್ಧಿ ಅಂದ್ರೆ ಅವರ ಕಾಲಮಾನಕ್ಕೆ ಅದು ಅಭಿವೃದ್ಧಿ ಸರ್. ಇತ್ತೀಚಿನ ದಿನಗಳನ್ನ ನೋಡಿದಾಗ ಅವ್ರು ಧ್ವನಿ ಎತ್ತಿದ್ರು ಸರ್. ಧ್ವನಿ ಎತ್ತಿ ಅಭಿವೃದ್ಧಿ ಮಾಡ್ಕೊಂಡ್ರು. ನಮ್ ಜನ ಮುಗ್ದ್ರು ಈ ಕಡೆಯವರು.
ಅವ್ರಿಗೆ ಪ್ರಶ್ನೆ ಮಾಡಕ್ಕಾಗಲ್ಲ. ಉದಾಹರಣೆ ನಮ್ಮ ತಂದೆಯವ್ರೆ ಹ್ಮ್ ಏನೋ ಒಂದು ಕೇಳಿದ್ರು ಒಂದು ಸೈನ್ ಮಾಡೋಕ್ಕೂ 500,000 ಕೊಡು ಅಂದ್ರೆ ಕೊಡ್ತಾರೆ ಸರ್. ಹ್ಮ್ ಆ ಕಡೆಯವ್ರು ಹಾಗಲ್ಲ, ಕೊಡಲ್ಲ ನಾನೇನು ಕೊಡ್ಲಪ್ಪ ಅಂತ ಕೇಳ್ತಾರೆ. ಹೌದು ಇಲ್ಲಿ ನಮ್ಮ ತಂದೆಯವರು ಮುಗ್ದ್ರು. ಇನ್ನು ಮೇಲಾದ್ರೂ ನಾವು ಧ್ವನಿ ಎತ್ತಬೇಕು ಸರ್. ಹೌದು ನಾವು ಧ್ವನಿ ಎತ್ತಿಲ್ಲ ಅಂದ್ರೆ ಆಗಲ್ಲ. ಹೌದು ಧ್ವನಿ ಇವಾಗ ಎತ್ತಿದ್ರೆ ನಾವು ಸರ್ಕಾರ ಕೆಲವೊಬ್ರು ಏನ್ ಎಚ್ಚೆತ್ಕೊಳುತ್ತೆ. ಮಾಡ್ತಾ ಇದಾರೆ, ರಾಜಕಾರಣಿಗಳಿಗೆ ಹೋಗ್ಬಿಟ್ಟು ಬಕೆಟ್ ಹಿಡಿತಾ ಇದಾರೆ. ಹೌದು ಹೌದು ಇಲ್ಲ ಹಿಡಿಲಿ, ಆದ್ರೆ ಧ್ವನಿ ಎತ್ತಿ ಅಭಿವೃದ್ಧಿ ಮಾಡ್ಕೊಳ್ಳಿ ಸರ್. ಯಾಕೆ ಮಾಡಲ್ಲ ಸರ್? ಓಟ್ ಹಾಕಿದೀವಿ, ಮಾಡೇ ಮಾಡ್ತಾರೆ. ಧ್ವನಿ ಎತ್ತಿದ್ರೆ ಪ್ರತಿಯೊಂದು ಆಗುತ್ತೆ. ಹೌದು ಕೇಳಲ್ಲ. ಅದೇ ರೀತಿ ಇತಿಹಾಸದ ವಿಚಾರ ಬಂದಾಗ ಹಳೆ ಮೈಸೂರು ಸಾಮ್ರಾಜ್ಯಕ್ಕಿಂತ 10 ಪಟ್ಟು ಇತಿಹಾಸ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿದೆ, ಹ್ಮ್ ಉತ್ತರ ಕರ್ನಾಟಕದಲ್ಲಿದೆ. ಅದನ್ನ ನಾವು ತೋರಿಸ್ಕೋಬೇಕು. ತೋರ್ಸಲ್ಲ, ಹೌದು ಬರೀ ಅಲ್ಲಿ ಮೆರೆಸ್ತಾ ಇದ್ದಾರೆ ಸರ್. ಹಳೆ ಮೈಸೂರು ಕಡೆ ನಮ್ಮ ಇಲ್ಲಿನ ರಾಜರನ್ನ ಅಲ್ಲೊಯ್ದು ಮೆರೆಸ್ತಾ ಇದ್ದಾರೆ, ಇಲ್ಲಿನವ್ರಿಗೆ ಹೋಗ್ಬಿಟ್ಟು ಬೇರೆ ಉತ್ತರ ಭಾರತದ ರಾಜರನ್ನ ಮೆರೆಸ್ತಾ ಇದ್ದಾರೆ. ಯಾವ ನ್ಯಾಯ ಸರ್ ಇದೆಲ್ಲ? ಹೌದು ಸರ್. ಕೆಲವೊಬ್ರು ಹೇಳ್ತಾರೆ ಉತ್ತರ ಕರ್ನಾಟಕ ಬೇರೆ ಆಗ್ಬೇಕು ಅಂತ. ಹ್ಮ್ ಅದೇ ಧ್ವನಿ ಎತ್ತೋದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅಂತ ಅಲ್ಲಿರೋ MLA ಗಳಿಗೆ ಮಾತಾಡಿ ಹ್ಮ್ ಒಡೆಯೋದು ಕೆಲಸ ಯಾಕೆ ಮಾಡ್ತೀರಾ? ಹೌದು ಹೌದು ಇಲ್ಲ, ಧ್ವನಿ ಬೇರೆ ಆಗ್ಬೇಕನ್ನೋದು ಎಷ್ಟು ನೋಡಿ. ಹೌದು. ಬೇರೆ ಬೇರೆ ಆಗೋದಕ್ಕೆ ಆಗೋದಕ್ಕಿಂತ ಧ್ವನಿ ಎತ್ತಾರಂತೆ, ಹ್ಮ್. ಅಭಿವೃದ್ಧಿ ಆಗ್ಬೇಕಂತ ಧ್ವನಿ ಎತ್ತಲ್ವ? ಎಲ್ಲರೂ ಅಲ್ಲಿರೋ MLA ಗೆ ಅವರೇ ಹೋಗಿ ನೋಡಿದ್ರೆ ಆ MLA ಗಳು ಹೋಗಿ ಬಕೆಟ್ ಹಿಡಿತಾರೆ. ಹೌದು ಎಲ್ಲರೂ ಅಭಿವೃದ್ಧಿ ಆಗ್ಬೇಕಂತ ಧ್ವನಿ ಎತ್ತಿದ್ರೆ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗುತ್ತೆ ಆಗ್ತದೆ ಸರ್. 100% ಆಗುತ್ತೆ. ಹೊಡಿಬೇಕನ್ನೋದು ಬೇಡ, ಧ್ವನಿ ಅಭಿವೃದ್ಧಿ ಆಗ್ಲಂತ ಎತ್ಲಿ ಸರ್, ಹೌದಲ್ಲ. ತುಂಬಾ ಒಳ್ಳೇದಾಗತ್ತೆ. ನಮ್ದು ಇದು ಉತ್ತರ ಕರ್ನಾಟಕ ಭಾಗ ಏನು ಹಿಂದುಳಿದ ಪ್ರದೇಶ ಇದೆ ಅಲ್ಲ ಸರ್, ಮತ್ತೆ ಅದು ಹಳೆ ಮೈಸೂರು ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಆಗಿದೆ ಸರ್. ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಅದಕ್ಕೆ ಮುಖ್ಯ ರೀಸನ್ ಏನು ಸರ್ ಡೆವಲಪ್ಮೆಂಟ್ ಆಗಿಲ್ಲ ಅಂತಿರಲ್ಲ ಸರ್? ಅದಕ್ಕೆ ಸರ್ ಹಿಂದೆಯಿಂದ ನೋಡಿದ್ರೆ ಆ ಟೈಮಲ್ಲಿ ಮೈಸೂರು ಒಡೆಯರ್ದು ಅಲ್ಲಿ ಕೊಡುಗೆ ತುಂಬಾ ಇದೆ. ಆ ಟೈಮಲ್ಲಿ ನಮ್ಮ ಕಡೆ ಎಲ್ಲ ಇಲ್ಲಿ ಸುಲ್ತಾನರು, ಶಾಹಿಗಳು, ಬರೀ ಶಾಹಿಗಳು ಇವರು ಆಳ್ವಿಕೆ ಮಾಡಿದ್ದಾರೆ. ಆ ಟೈಮಲ್ಲಿ ಎಲ್ಲ ತನ್ನ ಹೆಂಡತಿದು, ತನ್ನ ಅಣ್ಣಂದು, ತಮ್ಮಂದು, ಅಪ್ಪಂದು ಸಮಾಧಿಗಳ ಬಿಟ್ಟು ಏನು ನಮ್ಮ ಜನಗಳಿಗೆ ಏನು ಉದ್ಧಾರ ಮಾಡಿಲ್ಲ. ಹೌದು ಆ ಕಡೆ ಎಲ್ಲ ಸ್ವಂತ ಆಸ್ತಿ ಮಾರ್ಬಿಟ್ಟು ಅಲ್ಲಿರೋ ಜನಗಳಿಗೆ ಒಡೆಯರು ತುಂಬಾ ಇದ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಅದಾದ್ಮೇಲೆ ಅದನ್ನ ಬಿಟ್ಟು ನಾವು ಮುಂದೆ ನೋಡಿದ್ರೆ ಹೇಳದ್ದಲ್ಲ, ನಮ್ ಜನ ಮುಗ್ದ್ರು, ಹೌದು ಕೇಳಲ್ಲ. ಅಲ್ಲಿನವ್ರು ಕೇಳ್ತಾ ಇದಾರೆ, ಅದಕ್ಕೆ ಅಭಿವೃದ್ಧಿ ಆಗಿದೆ ಸರ್. ಇಲ್ಲಿನವ್ರು ಇವಾಗ ನಾವು ಕೇಳೋದಕ್ಕೆ ಶುರು ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ. ನಾವು ಕೇಳಬೇಕು, ಬಾಯಿ ಮುಚ್ಕೊಂಡ್ ಕೂಡ್ಬಾರ್ದು. ನಾನ್ ಧ್ವನಿ ಎತ್ತಿದ್ರೆ ನನ್ ಮೇಲೆ ಬರುತ್ತೆ ಅಂತ ಎಷ್ಟೋ ಜನ. ನಾವು ಒಬ್ಬ ಧ್ವನಿ ಎತ್ತಿದ್ರೆ ಒಬ್ಬನಿಗೆ ಸಮಸ್ಯೆ ಆಗುತ್ತೆ, ಎಲ್ರು ಧ್ವನಿ ಎತ್ತಿದ್ರೆ ಎಲ್ರದ್ದು ಬಗೆಹರಿಯುತ್ತೆ ಸರ್. ಹೌದು ಸರ್. ಒಬ್ಬ ಧ್ವನಿ ಎತ್ತಿದ್ರೆ ಒಬ್ಬನ ಮೇಲೆ ಟಾರ್ಗೆಟ್ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಬೇಕು. ಹೌದು ಸರ್. ಧ್ವನಿ ಎತ್ತಿದಾಗೆ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತ ಸಿಕ್ಕೇ ಸಿಗುತ್ತೆ ಸರ್. ಹೌದು ಹೌದು. ಈ ನಮ್ಮ ಬೀದರ್ನ ತುಂಬಾ ರಾಜ ಮನೆತನಗಳು ಆಳಿದಾವೆ ಸರ್. ಅಂತ ರಾಜನ ಮನೆತನಗಳ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್? ಆ ರೀತಿ ನೋಡಿದಾಗ ತುಂಬಾ ಅಂದ್ರೆ ಕ್ರಿಸ್ತ ಪೂರ್ವದಲ್ಲೂ ಬಂದಿದೆ. ಹ್ಮ್ ಅದಾದ್ಮೇಲೆ ಕ್ರಿಸ್ತಶಕ ಶಾತವಾಹನರು ಬಂದಿದ್ದಾರೆ, ಮೌರ್ಯರು ಬಂದಿದ್ದಾರೆ. ಬಟ್ ಅವರು ಕನ್ನಡಿಗರಲ್ಲ. ನನ್ಗೆ ಅತಿ ಹೆಚ್ಚು ಕನ್ನಡಿಗರ ಆಸಕ್ತಿ. ಅದರಲ್ಲಿ ಕನ್ನಡಕ್ಕೆ ಮಾತು ಕೊಟ್ಟಿರೋಂಥ ಅಟ್ಟಳೆ ನಾಡು ಮೊದಲನೇದು. ಅಟ್ಟಳೆ ನಾಡು ಅದಾದ್ಮೇಲೆ ರಾಷ್ಟ್ರಕೂಟರು ನಮ್ಮಲ್ಲೇ ಸ್ಥಾಪನೆ ಆಗಿರೋ ಮನೆತನ. ಅದಾದ್ಮೇಲೆ ಕಲ್ಯಾಣಿ ಚಾಲುಕ್ಯರು ನಮ್ಮಲ್ಲೇ ಸ್ಥಾಪನೆ ಆಗಿರೋದು, ನಮ್ ಬೀದರಲ್ಲಿ ಹುಟ್ಕೊಂಡಿರೋದು. ಅಂದ್ರೆ ಬೇರೆ ಕಡೆಯಿಂದ ಆಳ್ವಿಕೆ ಮಾಡಿ ನಮ್ ಕಬ್ಜಾ ಮಾಡ್ಕೊಂಡಿದ್ದಾರೆ ಭೂಮಿ, ಅದನ್ನ ಬಿಟ್ಟು ನಮ್ಮಲ್ಲಿ ಹುಟ್ಕೊಂಡಿರೋದು ಇವರು. ಅದಾದ್ಮೇಲೆ ಸೇವಣರು ಈ ರೀತಿ ಬಂದಿದ್ದಾರೆ. ಇವ್ರು ಬಹುಮನಿ ಸುಲ್ತಾನರು, ಇವರೆಲ್ಲ ಬೇರೆ ರಾಜಧಾನಿ ಈ ಕಡೆ ಸ್ಥಾಪನೆ ಮಾಡ್ಕೊಂಡವರು. ಚಿಕ್ಕ ಪುಟ್ಟ ಮನೆತನಗಳಿದೆ. ಇದನ್ನ ಬಿಟ್ಟು ನಾವು ಹಿಂದೆ ನೋಡಿದಾಗ ವಿದುರ, ಮಹಾಭಾರತದ ವಿದುರ ಇಲ್ಲಿ ಸ್ಥಾಪನೆ ಮಾಡಿಕೊಂಡು ಇಲ್ಲೇ ಆಳ್ವಿಕೆ ಮಾಡಿದ್ದಕ್ಕೆ ಇದನ್ನ ವಿದರ್ಭ ನಗರ ಅಂತ ಹಳೆ ಹೆಸರನ್ನು ಕರೀತಾರೆ. ಅದಾದ್ಮೇಲೆ ಮಹಾಭಾರತದಲ್ಲಿ ಇನ್ನೊಂದು ಬರುತ್ತೆ, ತಾಯಿ ಕುಂತಿ ಬರ್ತಾರೆ. ಅವ್ರದ್ದು ತಾಯಿ ಕುಂತಲ ದೇಶದ ಕಿರೀಟ, ಇವತ್ತು ನಮ್ದು ಕರ್ನಾಟಕದ ಕಿರೀಟ ಹೇಗಂತೀವೋ ತಾಯಿ ಕುಂತಲ ದೇಶದ ಕಿರೀಟ ಆಗಿತ್ತು ಅವತ್ತು. ಇವತ್ತು ಕೂಡ ನಾವು ಕಿರೀಟದಲ್ಲೇ ಇದೀವಿ. ಅದೇ ವಿದರ್ಭ ನಗರ ಅಂತ ಅನ್ಕೊಂಡು ಮುಂದೆ ಬರ್ತಾ ಅದು ಬಿದರ್ ನಗರ ಆಗಿ ಪರಿವರ್ತನೆ ಆಗಿದೆ. ಬಿದಿರಿನಿಂದನೂ ಬಂತು, ವಿದರ್ಭದಿಂದನೂ ಬಂತು. ಎರಡೆರಡಿದೆ ಆಧಾರ ಸಾಕ್ಷಿಯ. ಒಂದು ಪೌರಾಣಿಕವಾಗಿದೆ, ಒಂದು ಸಾಕ್ಷಿಯಾಗಿದೆ, ಸೈಂಟಿಫಿಕ್. ಇದು ಬಿದಿರಿನಿಂದ ಬಂದಿರೋದು. ಈ ಮೊಹಮ್ಮದ್ ಗವಾನ್ ಯಾರು ಸರ್? ಎಲ್ಲಿಂದ ಬಂದ್ರು ಸರ್? ಮೊಹಮ್ಮದ್ ಗವಾನ್ ಪರ್ಷಿಯಾದ ಒಬ್ಬ ವ್ಯಾಪಾರಿ. 43,000 ಬೆಳ್ಳಿ ನಾಣ್ಯಗಳನ್ನ ತಗೊಂಡು ನಮ್ಮ ಬೀದರ್ ಜಿಲ್ಲೆಗೆ ಬಂದವನು. ಅವಾಗ ಆ ಟೈಮಲ್ಲಿ ನಮ್ಮ ಬೀದರ್ಗೆ ಮೊಹಮ್ಮದಾಬಾದ್ ಅಂತ ಹೆಸರಿತ್ತು, ಮೊಹಮ್ಮದಾಬಾದ್ ಅಂತ. ಇಲ್ಲಿ ಬಂದಿದ್ಮೇಲೆ ಒಬ್ಬ ರಾಜ ಸರ್, ಆ ರಾಜನ ಹೆಸರು ಹೇಳಲ್ಲ, ತುಂಬಾ ಕಾಂಟ್ರವರ್ಸಿ ಆಗುತ್ತೆ ನಮ್ಮ ಬೀದರ್ ಜಿಲ್ಲೆಯವರು. ಆ ರಾಜ ಹುಚ್ಚು ರಾಜ, ಅವನ್ಗೆ ಯಾವ ರೀತಿ ಆಡಳಿತ ನಡೆಸ್ಬೇಕನ್ನೋದೇ ಗೊತ್ತಿಲ್ಲ. ಅಂತ ಟೈಮಲ್ಲಿ ಬಂದು ಇಲ್ಲಿ ಮದ್ರಾಸ ಕಟ್ಟಿದ್ರು. ಇಲ್ಲಿರೋರಿಗೆ ಅವ್ರು ಒಬ್ಬ ಬಡ್ಡಿ ವ್ಯಾಪಾರಿ, ವ್ಯಾಪಾರ ಮಾಡೋನು ಬಡ್ಡಿ ವ್ಯಾಪಾರಿ. ಅದನ್ನೆಲ್ಲ ಕೊಟ್ಟಿದ್ದರಿಂದ ಬಂದಿದ್ದರಿಂದ ಅವ್ರು ಬಡವರಿಗೆ ಕೊಡ್ತಾರಲ್ಲ, ಶ್ರೀಮಂತರಿಗೆ ಕೊಟ್ಟು ವ್ಯಾಪಾರ ಮಾಡೋದು. ಬಡವರಿಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಕೊಂಡ್ ಬಂದವನು. ಮದ್ರಾಸ ಕಟ್ಟಿದವರು ಮೊಹಮ್ಮದ್ ಗವಾನ್ ಸರ್. ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋರು, ಹುಟ್ಟಿದವರು. ಆ ಟೈಮಲ್ಲಿ ಉರ್ದು ಕಡ್ಡಾಯ ಅಂತ ಇರಲಿಲ್ಲ, ಎಲ್ಲಾ ಭಾಷೆಗಳಿಗೆ ಮಾನ್ಯತೆ. ಅದರಲ್ಲೂ ಸಂಸ್ಕೃತಕ್ಕೂ ಮಾನ್ಯತೆ, ಕನ್ನಡಕ್ಕೂ ಅತಿ ಹೆಚ್ಚು ಮಾನ್ಯತೆ. ಎಲ್ಲಾ ವಿದೇಶಗಳಿಂದ ಬಂದಿದ್ರು.
ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಕೊಲೆ ಆಗುತ್ತೆ ಸರ್. ಹ್ಮ್ ಅಂದ್ರೆ ಮಂತ್ರಿ ಸ್ಥಾನ ಕೊಟ್ಟಿರ್ತಾರೆ, ಗವಾನ ಎಲ್ಲವನ್ನು ಬಲ್ಲವನು, ಅವ್ನ್ ಕೊಲೆ ಆಗತ್ತೆ. ಅದಕ್ಕೆ ಕೆಲವೊಂದು ಶತ್ರುಗಳು ಅಲ್ಲೇ ಒಳಗಡೆ ಇದ್ದ ಕೆಲವು ಶತ್ರುಗಳು ಇಷ್ಟು ಬೇಗ 43ನೇ ವಯಸ್ಸಿಗೆ ಬೇರೆ ದೇಶದಿಂದ ಬಂದು ಇಲ್ಲಿ ಮಂತ್ರಿ ಆಗಿದ್ದಾನೆ ಅಂತ ಇಲ್ಲಿ ಇದ್ದ ಕೆಲವೊಂದು ಮುಸ್ಲಿಮರೇ ಏನ್ ಮಾಡ್ತಾರೆ, ಸುಳ್ಳು ಪತ್ರ ವಿಜಯನಗರಕ್ಕೆ ಬರೀತಾರೆ. ಯಾಕಂದ್ರೆ ವಿಜಯನಗರದವರು ಇವರು ಶತ್ರುಗಳಲ್ಲ. ಬರ್ದಾಗ ಇವ್ರ ಕೊಲೆ ಆಗತ್ತೆ. ಸುಳ್ಳು ಪತ್ರ ಬರ್ದಿದ್ದು ಗವಾನ್ ಅಂತ ಸುಳ್ಳು ಹೇಳ್ತಾರೆ ರಾಜನ್ ಮುಂದೆ ತಂದು. ಅದನ್ನ ಸರಿಯಾಗಿ ವೀಕ್ಷಣೆ ಮಾಡದೆ, ಅದನ್ನ ಪರಿಶೀಲನೆ ಮಾಡದೆ ಗಲ್ಲು ಶಿಕ್ಷೆ ಮಾಡಿರ್ತಾರೆ ಆ ರಾಜ. ಮೊಹಮ್ಮದ್ ಗವಾನ್ಗೆ ಗಲ್ಲು ಶಿಕ್ಷೆ ಕೊಟ್ಟಿರ್ತಾರೆ. ಸತ್ತೋದ ಮೇಲೆ ಆ ರಾಜ ಕೊರಗಿ ಸತ್ತೋಗ್ತಾನೆ. ನಾನು ಯಾಕಪ್ಪ ಇವನು ಕೊಂದೆ ಅಂತ ಸತ್ಯ ಗೊತ್ತಾಗುತ್ತೆ ಆಮೇಲೆ. ಅಂತ ಮೂರ್ಖ ರಾಜ. ಅವನನ್ನ ಇವತ್ತು ತುಂಬಾ ಮೆರೆಸ್ತಾರೆ. ಅವನ ಬಗ್ಗೆ ಮುಂದಿನ ಇತಿಹಾಸದಲ್ಲಿ ಹೇಳ್ತೀನಿ ಸರ್. ಸರಿ, ಓಕೆ, ನೋಡೋಣ ಸರ್ ಮುಂದೆ. ಸರಿ ಸರ್. ಆದ್ರೆ ಇವತ್ತು ನಾವು ಬೀದರ್ ಜಿಲ್ಲೆಯನ್ನ ನೆನ್ಸ್ಕೊಳ್ತಾ ಇದೀವಿ ಅಂದ್ರೆ ಇಡೀ ಪಟ್ಟಣವನ್ನ ಒಬ್ರು ಮಹಾತ್ಮ ಮುರುಡೇಶ್ವರ ಅವರು, ಎರಡನೇದಾಗಿ ಮೊಹಮ್ಮದ್ ಗವಾನ್ ಅವರು, ಅವ್ರನ್ನ ನೆನ್ಸ್ಕೊಂಡು ಅವ್ರನ್ನ ನಾವು ಮೆರೆಸ್ಬೇಕಾಗಿತ್ತು. ಜಾತಿ ಧರ್ಮ ಅನ್ನೋದೇ ಪ್ರತಿಯೊಬ್ಬರಿಗೂ ಅವ್ರ ಬೆಂಬಲ ಕೊಟ್ಟು ಅವರು ಸಹಾಯ ಮಾಡಿದವರು, ಅಭಿವೃದ್ಧಿ ಮಾಡಿದವರು, ಆ ಟೈಮಲ್ಲಿ ಅಭಿವೃದ್ಧಿ ಮಾಡಿದವರು ಇವರೇ ಸರ್. ಹೌದಲ್ಲ? ಹೌದು ಸರ್. ಇವತ್ತು ಬೀದರ್ ಪಟ್ಟಣ ನೋಡ್ತಾ ಇದೀವಿ ಅಂದ್ರೆ ಇವರಿಬ್ಬರಿಂದ, ಇಲ್ಲಾಂದ್ರೆ ಕಾಣಿಸ್ತಾ ಇರಲಿಲ್ಲ. ಈ ಪಟ್ಟಣ ಕಾಣಿಸ್ತಾ ಇರಲಿಲ್ಲ. ಒಂದು ಬಸವ ಕಲ್ಯಾಣ ಇಲ್ಲ ಬಾಲ್ಕಿ ಇವೆರಡು ಜಿಲ್ಲೆ ಆಗ್ತಾ ಇತ್ತು. ಬೀದರ್ ಅಂತ ಆಗ್ತಾ ಇರಲಿಲ್ಲ. ಇವರಿಬ್ಬರಿಂದ ಇವತ್ತು ಜಿಲ್ಲೆಯಾಗಿ ನಿಂತಿದೆ. ಮೊಹಮ್ಮದ್ ಗವಾನ್ ಅವರು ಬೀದರಿಗೆ ಕೊಟ್ಟಂತ ಕೊಡುಗೆಗಳೇನು ಸರ್? ಸರ್ ಹೇಳಿದ್ನಲ್ಲ, ಇವಾಗ ಮೊಹಮ್ಮದ್ ಗವಾನ್ ಮದ್ರಾಸ ಇದೆ. ಅದಾದ್ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟೋ ಮಸ್ಜಿದ್ಗಳು, ಮಂದಿರಗಳು, ದೇವಸ್ಥಾನಗಳಿಗೆಲ್ಲ ಬೆಂಬಲ ಕೊಟ್ಟದವರು. ಅದರಲ್ಲೂ ಬಡವರಿಗೆ ತುಂಬಾ ಸಹಾಯ ಮಾಡಿದವರು ಸರ್. ತಾನು ದುಡ್ದಿರೋದಂದ್ರೆ ಅವರು ವ್ಯಾಪಾರಿ, ಬಡ್ಡಿ ವ್ಯಾಪಾರಿ. ಶ್ರೀಮಂತರಿಂದ ಬಂದಿರೋ ಬಡ್ಡಿ ವ್ಯಾಪಾರವನ್ನ ಶಿಕ್ಷಣಕ್ಕಾಗಿ ಉಚಿತ ಸರ್. ಶಿಕ್ಷಣ ಯಾರು ಕೊಡ್ತಾರೆ ಹೇಳಿ? 3-4 ಸಾವಿರ ಜನಗಳಿಗೆ ಶಿಕ್ಷಣ ಕೊಟ್ಟದವರು, ಅಭಿವೃದ್ಧಿ ವಿಚಾರದಲ್ಲಿ ಧ್ವನಿ ಎತ್ತಿದವರು, ದೇವಾಲಯಗಳನ್ನು ಕೂಡ ಕಟ್ಟಿಸಿದ್ದಾರೆ. ಹಿಂದೂ ಮುಸ್ಲಿಂ ಅನ್ಲಿಲ್ಲ. ಕನ್ನಡಕ್ಕೆ ಕಡ್ಡಾಯ ಒತ್ತು ಕೊಟ್ಟಿದವರು ಸರ್. ಮುಂದಿನ ದಿನಗಳಲ್ಲಿ ಅವ್ರು ಸತ್ತೋದ್ಮೇಲೆ, ಅವ್ರು ತೀರ್ಕೊಂಡ್ಮೇಲೆ, ಕೊಲೆ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಉರ್ದು ಕಡ್ಡಾಯ ಮಾಡ್ತಾರೆ ಸರ್. ಈ ಮೊಹಮ್ಮದ್ ಗವಾನ್ ಮದ್ರಸಾ ಅಂತ ಇದೆಯಲ್ಲ ಸರ್, ಅದು ಸರ್ ಅದನ್ನ ಯಾರು ಕಟ್ಟಿದ್ದು ಸರ್? ಮೊಹಮ್ಮದ್ ಗವಾನ್ ಅವರೇ ಕಟ್ಟಿದ್ದು ಸರ್. ಇವರೇ ಕಟ್ಟಿದ್ದು ಸರ್. ಇವ್ರು ಕಟ್ಟಿದ್ರು. ಮುಂದಿನ ದಿನಗಳಲ್ಲಿ ಇವ್ರ ಕೊಲೆ ಆದ್ಮೇಲೆ ಅದಕ್ಕೆ ಹೆಸರು ಇಟ್ಟಿರ್ತಾರೆ. ಇವ್ರ ನೆನಪಿಗಾಗಿ ಅದು ಹೆಸರು ಇಟ್ಟಿದ್ದು ಸರ್. ಮೊಹಮ್ಮದ್ ಗವಾನ್ ಮದ್ರಸಾ ಅಂತ ಅದಕ್ಕೆ ಹೆಸರು ಇಟ್ಟಿದ್ದಾರೆ. ಹೌದು ಸರ್. ಅವ್ರು ತೀರ್ಕೊಂಡ ಮೇಲೆ ಆ ರಾಜ ಏನ್ ಮಾಡ್ತಾರೆ, ಒಂದು ಸ್ತಂಭ ಕಟ್ಟಿರ್ತಾರೆ, ಗಾಜಿನ ಸ್ತಂಭ. ಅದನ್ನು ಇಲ್ಲೇ ಇದೆ, ಬೀದರಲ್ಲಿ ನೋಡ್ಬೋದು. ಸಾಗರ್ ಅವರೇ, ಬೀದರ್ನ ಇತ್ತೀಚಿನ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಬೀದರ್ನ ಇತ್ತೀಚಿನ ಸಮಸ್ಯೆಗಳಂತ ಬಂದಾಗ ಮೇಜರ್ ಸಮಸ್ಯೆಗಳು ಏನು ಸರ್? ಸರ್, ಮೊದಲನೇದು ಶಿಕ್ಷಣ, ಅದಾದ್ಮೇಲೆ ಆರೋಗ್ಯ. ಆರೋಗ್ಯದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ತುಂಬಾ ಅಂದ್ರೆ ತುಂಬಾ ನಡೀತಾ ಇದೆ ಸರ್. ಕಾಂಟ್ರವರ್ಸಿ. ಮೊನ್ನೆ ಒಂದು ಕರೆಂಟ್ ಕಟ್ ಆದಾಗ ಅದ್ರದ್ದು ಧ್ವನಿ ಎತ್ತಿದ್ವಿ. ತುಂಬಾ ಕಡೆ ವೈರಲ್ ಆಯ್ತು. ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ರು, ಕರೆಂಟ್ ಕಟ್ ಆಗಿದ್ದಕ್ಕೆ ರೀತಿ ಆಗಿತ್ತು ಸರ್, 1 hour ಅಲ್ಲಿ ಸಾಲ್ವ್ ಮಾಡಿದ್ವಿ ಅಂತ. ಮತ್ತೊಂದ್ಸಲ ನಮ್ಮ ಕನ್ನಡ ಪರ ಸಂಘಟನೆಯವರು, ಅದರಲ್ಲೂ ಅಧ್ಯಕ್ಷರು, ಅದು ನಮ್ಮ ಬೀದರ್ ಜಿಲ್ಲೆ ಅಧ್ಯಕ್ಷರು, ಅವ್ರ ತಾಯಿಗೆ ಒಂದು ಯೂರಿನ್ ಸಮಸ್ಯೆ ಆಗುತ್ತೆ ಸರ್. ಅದಕ್ಕೆ ಒಂದು ಚಿಕ್ಕ ಸರ್ಜರಿ ಮಾಡಬೇಕು. ಅವರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಅಂತ ಕಳಿಸ್ತಾರೆ ಸರ್. ಯಾಕೆ ಸರ್ ಇಷ್ಟು 1,000 ಕೋಟಿ ಸರ್ ಅದು ಹಾಸ್ಪಿಟಲ್? ನಾವು 100 ಕೋಟಿ ಅಂತ ಹೇಳಿದ್ವಿ. 1,000 ಕೋಟಿ ಬಜೆಟ್ ಅಲ್ಲಿ ಕಟ್ಟಿರೋದು, ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಕಟ್ಟಿರೋದು, ಒಂದು ಸರ್ಜರಿ ಮಾಡಕ್ಕಾಗಲ್ಲ ಅಂದ್ರೆ ಯಾಕೆ ಬೇಕು ಸರ್ ಈ ಹಾಸ್ಪಿಟಲ್? ತೆಗೆದು ಬಿಡಿ, ನಾವು ಪ್ರೈವೇಟ್ಗೆ ಹೋಗ್ತೀವಿ. ಏನ್ ಸರ್ 2 ಮಾತ್ರೆ ಕೊಡೋದು, ನೆಗಡಿ ಕೆಮ್ಮಿಗೆ 2 ಮಾತ್ರೆ ಕೊಡೋದಕ್ಕೆ ಇರೋದ ಇಷ್ಟು ದೊಡ್ಡದು? ಯಾಕೆ ಸರ್ ಇವತ್ತು ನಾವು ಧ್ವನಿ ಎತ್ತಿದ್ರೆ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳ್ತಾರೆ ಕೆಲವೊಬ್ರು. ಬೇರೆ ಕಡೆಯಿಂದ ಫೋನ್ಗಳು ಮಾಡಿಸ್ತಾರೆ. ಯಾಕೆ ಸರ್? ಇವತ್ತು ಬೇರೆಯವ್ರ ತಾಯಿ ತಂದಿ ಈಗ ಏನಾಯ್ತು, ಅವ್ರು ತೀರೋದ್ರು, ನಾಳೆ ಇನ್ನೊಬ್ರು, ನಾಳೆ ನಮ್ಮ ಮನೆಗೆ ಬರುತ್ತೆ. ಹೌದು, ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಯಾಕೆ ಹೋಗ್ಬೇಕು? ಖರ್ಚು ಏನಕ್ಕೆ ಮಾಡ್ಬೇಕು? ನಾವು ವಿಡಿಯೋ ಡಿಲೀಟ್ ಮಾಡಿ ಅಂತ ಪ್ರೆಷರ್ ಬರ್ತಾ ಇಲ್ವಾ ಸರ್ ಇವರಿಗೆ? ವಿಡಿಯೋ ಡಿಲೀಟ್ ಮಾಡಿ ಅಂತ ಪ್ರೆಷರ್ ಬರ್ತಾ ಇದೆಯಾ? ಪ್ರೆಷರ್ ಏನಿಲ್ಲ ಸರ್, ಕೆಲವೊಬ್ರು ಮಾಡಿದ್ರು. ಪ್ರೆಷರ್ ಭಯ ಪಡ್ತಾರೆ ಸರ್. ಡೈರೆಕ್ಟ್ ಆಗಿ ಹೇಳ್ತೀನಿ, ಜಾಸ್ತಿ ಪ್ರೆಷರ್ ಹಾಕಿದ್ರೆ ಭಯ ಪಡ್ತಾರೆ ಸರ್. ಹಾಕಕ್ ಆಗಲ್ಲ ಅವರಿಂದ. ನನಗೆ ನಾನು ಹೇಳ್ತೀನಿ, ಕೆಲವೊಂದು ತುಂಬಾ ಡೇಂಜರಸ್ ಆಗುತ್ತೆ ಸರ್. ನನಗೂ ಫ್ಯಾಮಿಲಿಯಲ್ಲಿ ಈ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಧ್ವನಿ ತುಂಬಾ ಕಳ್ಕೊಂಡಿದ್ದೀನಿ ಸರ್. ನಾನು ಏನೇನು ಪಡ್ಕೊಂಡಿಲ್ಲ ಇಲ್ಲಿ ತನಕ. ಬರೀ ದ್ವೇಷ ನನ್ನ ಮೇಲೆ ಕೆಲವೊಬ್ಬರಿಗೆ. ಬಟ್ ಬರುತ್ತೆ, ಕೆಲವೊಂದು ಬೆದರಿಕೆಗಳು ಬಂದಾಗ ಆಗಲ್ಲ ಸರ್. ಕೆಲವೊಂದು ಡಿಲೀಟ್ ಮಾಡಲ್ಲ ನಾನು. ಇವತ್ತು ನಾನು ಡಿಲೀಟ್ ಮಾಡಿದ್ರೆ ಏನಾಗುತ್ತೆ, ನಾನು ಒಬ್ಬ ಏನೋ ಒಂದು ದುಡ್ಡು ತಗೊಂಡು ಡಿಲೀಟ್ ಮಾಡಿದೆ, ಅಥವಾ ಪ್ರೆಷರ್ ಇಂದ ಭಯ ಪಡ್ಕೊಂಡು ಡಿಲೀಟ್ ಮಾಡಿದೆ. ಇವತ್ತು ನಾನು ಒಬ್ಬ ಸತ್ತೋದ್ರು, ನಾನು ಒಬ್ಬನ್ನ ಕೊಲೆ ಮಾಡಿದ್ರು, ಅಲ್ಲಿ ಎಷ್ಟೋ ಸಾವಿರ ಮಕ್ಕಳ, ಸಾವಿರಾರು ಜನಗಳ ಜೀವ ಉಳಿಯುತ್ತೆ ಸರ್. ಉದಾಹರಣೆಗೆ ಹೇಳ್ಬೇಕಂದ್ರೆ, ಎಷ್ಟು ಸರ್ ನಮ್ಮ ಬೀದರಲ್ಲಿ ಇದು ತಾಯಂದಿರು ಡೆಲಿವರಿ ಆಗಿದ ತಕ್ಷಣ ಎಷ್ಟು 292 ತಾಯಂದಿರು, 700ಕ್ಕಿಂತ ಜಾಸ್ತಿ ಮಕ್ಕಳ ಸಾವಾಗಿದೆ ಸರ್. ಯಾಕಾಯ್ತು ಸರ್? ಒಬ್ಬ ಟ್ರೀಟ್ಮೆಂಟ್ ಇಲ್ಲ ಸರ್. ಅದೇ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಇಲ್ಲ. ಯಾಕೆ ತೀರೋದ್ರು ಅಂತ
ಯಾರು ಪ್ರಶ್ನೆನೂ ಮಾಡಲ್ಲ. ಅದು ಏನಾದ್ರೂ ಒಂದು ದೊಡ್ಡ ಇಶ್ಯೂ ಆದಾಗ ಮಾತ್ರ ಎಲ್ರು ಬರ್ತಾರೆ. ನೀವು ಹೇಳ್ದಾಗೆ ಸರ್ ಯಾರು ಧ್ವನಿ ಎತ್ತಲ್ಲ, ಮೇನ್ ರೀಸನ್ ಅದೇ ಸರ್, ಧ್ವನಿ ಎತ್ತಬೇಕು ಸರ್. ಹೌದು ಸರ್. ಧ್ವನಿ ಎತ್ತಿದ್ರೆ ಇವಾಗ ಇವತ್ತು ಬೆಳಗ್ಗೆ ಒಂದು ನನಗೆ ಮೆಸೇಜ್ ಬಂತು ಸರ್. ಏನಂತ ಬಂತು ಸರ್, ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿದ್ವಿ, ನಾರ್ಮಲ್ ಡೆಲಿವರಿ ಆಯ್ತು. ಪ್ರೈವೇಟ್ ಹಾಸ್ಪಿಟಲ್ ಕಳಿಸಿದ್ರು ಸರ್, ಪೂರ್ತಿ ಗರ್ಭಘೋಷಣೆ ಕಿತ್ತಾಗಿದ್ರು ಹೆಣ್ಮಗುದು ಅಂತ ಹೇಳಿದ್ರು. ಅವ್ರಿಗೆ ಆಧಾರ ಸಾಕ್ಷಿ ಕೇಳಿದ್ರೆ ಪಾಪ ಅವ್ರು ಹೆದರ್ತಾವ್ರೆ, ಅದು ಕೊಡಕ್ ಆಗ್ತಾ ಇಲ್ಲ ಅಂತ. ನೋಡಿ ಸರ್ ಏನ್ ಆಗ್ತಾ ಇದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಅದರಲ್ಲಿ ಸರ್ಕಾರಿ ಆಸ್ಪತ್ರೆಗಳದೇ ನಡೀತಾ ಇದೆ ಸರ್. ತುಂಬಾ ಅಂದ್ರೆ ತುಂಬಾ ಧ್ವನಿ ಎತ್ತಬೇಕು ಸರ್ ಇದಕ್ಕೆ. ಇದೆಲ್ಲ ಸರ್ ಎಲ್ಲಾರು ಧ್ವನಿ ಎತ್ತಿ ಇದನ್ನ ಸರಿಪಡಿಸಬೇಕು ಸರ್. ಹೌದು ಸರ್. ಬೀದರ್ ಜಿಲ್ಲೆ ಜನತೆ ಎಲ್ಲರೂ ಧ್ವನಿ ಎತ್ತಬೇಕು ಸರ್. ಹೌದು ಸರ್, ಪ್ರತಿಯೊಬ್ಬರು ಎತ್ತಬೇಕು ಸರ್. ಅಂದಾಗ ಮಾತ್ರ ಅದನ್ನ ಏನಾದ್ರೂ ಹೌದು ಸರ್ ಸರಿಪಡಿಸ್ಲಿಕ್ಕೆ ಆಗ್ತದೆ. ಹೌದು ಸರ್, ಇದು ಮತ್ತೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಕಾರಂಜ ಸಮಸ್ಯೆ ಇದೆಲ್ಲ ಸರ್. ಇದು ಕಾರಂಜ ಜನರ ಸಮಸ್ಯೆ ಏನು ಸರ್? ಅದ್ರ ಬಗ್ಗೆ ಏನ್ ಸರ್? ಕಾರಂಜದ ಸಮಸ್ಯೆ ಹೇಳ್ಬೇಕಂದ್ರೆ ನಮ್ದು ಇಡೀ ಬೀದರ್ ಜಿಲ್ಲೆಗೆ ನೀರಾವರಿ ಯೋಜನೆ ಅಂತ ಇರೋದು ಕಾರಂಜ ಒಂದೇ ಸರ್. ಹೌದು. ಅದು 1982ರಲ್ಲಿ 14,000 ಎಕರೆ ಭೂಮಿನ 28 ಗ್ರಾಮಗಳಿಂದ ತಗೊಳ್ತಾರೆ ಸರ್. ಅದು ಪ್ರತಿ ಎಕರೆ ಜಸ್ಟ್ 3,000 ಸರ್. 3,000. ಆ 3,000 ಕೊಟ್ಟು ಮಾಡಿ ತಗೊಂಡಿದಾಗ ಏನಾಗುತ್ತೆ, ಜನಗಳಿಗೆ ವೈಜ್ಞಾನಿಕ ಪರಿಹಾರ ಅಂದ್ರೆ ಅಷ್ಟೊಂದು ಭೂಮಿಗೆ ಅಷ್ಟೇ ಕೊಟ್ರೆ ಅದು ಉಪಯೋಗ ಆಗಲ್ಲ. ಅದಾದ್ಮೇಲೆ ನಾವು 40 ವರ್ಷದಿಂದ ಉಳುಮೆ ಮಾಡದೆ ಜೀವನ ಹೇಗ್ ಮಾಡ್ಬೇಕು ಸರ್? ಅದಕ್ಕೆ ನಮ್ಗೆ ಪರಿಹಾರ ಬೇಕು, ವೈಜ್ಞಾನಿಕವಾಗಿ ಪರಿಹಾರ ಕೊಡಿ ಸರ್. ಏನು ನಾವು ಇಷ್ಟ ಬಂದಂಗೆ ಕೊಡೋಕ್ಕಾಗಲ್ಲ ಸರ್. ಆ ರೈತರದು ಮನೆ ಇದೆ, ಫ್ಯಾಮಿಲಿ ಇದೆ, ಅವ್ರದ್ದು ತುಂಬಾ ಕೆಲಸಗಳಿದೆ. ಏನ್ ದುಡಿದೇನೆ ಏನ್ ಮಾಡ್ತಾರೆ ಸರ್? ಅವ್ರು ನಂಬ್ಕೊಂಡಿದ್ದೆ ಭೂಮಿ ಮೇಲೆ, ಅದನ್ನೇ ಕಳ್ಕೊಂಡಿದ್ದಾರೆ. ಅದು ಯಾರಿಗೋಸ್ಕರ ಸರ್? ಬೇರೆ ಏನೋ ಚೂತೆ ಕೆಲಸ ಇಂಥದ್ ಮಾಡಿಲ್ಲ ಸರ್. ಅವರು ಇನ್ನೊಬ್ಬರಿಗೆ ಸಹಾಯ ಆಗ್ಲಿ, ನಮ್ ಬೀದರ್ ಜನತೆಗೆ ಒಳ್ಳೇದಾಗ್ಲಿ, ನೀರಾವರಿ ಯೋಜನೆ ಆಗ್ಲಿ. ನಮ್ ಬೀದರ್ ಇವತ್ತು ಅರ್ಧ ನೀರು ಕುಡಿತಾ ಇದೆ ಸರ್. ನಮ್ ಅರ್ಧ ಇಡೀ ಬೀದರ್ ಜಿಲ್ಲೆಯಲ್ಲಿ ಅರ್ಧ ನಾವು ರೈತರು ಉಳುಮೆ ಮಾಡ್ತಾ ಇದ್ವಿ. ನಮ್ಮ ಹೊಲಕ್ಕೂ ಕೂಡ, ನಮ್ದು ಬಗ್ದಲ್ ಗ್ರಾಮ, ನಮ್ಮ ಹೊಲಕ್ಕೂ ಕೂಡ ಆ ಕೆರೆಯಲ್ಲಿ, ಬಗ್ದಲ್ ಕೆರೆಯಲ್ಲಿ ನೀರ್ ಇದ್ರೆ ಮಾತ್ರ ನಮಗೂ ನೀರ್ ಬರುತ್ತೆ ಸರ್. ಅಂತ ರೈತರಿಗೆ, ಅಂತ ಸಂಸ್ಥೆ ಅವರಿಗೆ ಸಮಸ್ಯೆ ಇದೆ ಅಂದಾಗ ನಾವು ಧ್ವನಿ ಯಾಕೆ ಎತ್ತಬಾರ್ದು ಸರ್? ನಮಗೋಸ್ಕರ ನೀರನ್ನ ಹೊಲವನ್ನ ತ್ಯಾಗ ಮಾಡಿದವ್ರು, ಜಮೀನು, ಅವ್ರಿಗೋಸ್ಕರ ಧ್ವನಿ ಎತ್ತಲ್ಲ. ಅವ್ರಿಗೆ ವೈಜ್ಞಾನಿಕವಾಗಿ ಪರಿಹಾರ ಬೇಕು. ಮೊನ್ನೆ 3 ಜನ ವಿಷ ಕೊಡಿದ್ರು. ಅದಕ್ಕೆ CM ಅವರು ಏನೋ ಮೀಟಿಂಗ್ ಮಾಡಿ ಏನೇನೋ ಮಾತಾಡಿದ್ದಾರೆ. ಬಟ್ ಅವ್ರಿಗೆ ಪರಿಹಾರ ಸಿಗ್ಲೇಬೇಕು ಸರ್. ಪರಿಹಾರ ಸಿಕ್ಕಿದ್ರೆ ಒಳ್ಳೇದು ಸರ್, ಎಲ್ಲರಿಗೂ ಒಳ್ಳೇದಾಗುತ್ತದೆ ರೈತರಿಗೆ. ಹೌದು ಸರ್, ಪರಿಹಾರ ಸಿಗ್ಲೇಬೇಕು. ಯಾಕಂದ್ರೆ ನಮಗೋಸ್ಕರ ಅವರು ತ್ಯಾಗ ಮಾಡಿದ್ದಾರೆ ಸರ್ ಅಷ್ಟೊಂದು. ನಮ್ಮ ಜಿಲ್ಲೆ ಜನತೆ, ನಮ್ಮ ಬೀದರ್ ಜಿಲ್ಲೆ ಎಲ್ಲ ಲೀಡರ್ಸ್ ಗಳೆಲ್ಲ ಅವರು ಸಪೋರ್ಟ್ ಮಾಡಿ ಅದಕ್ಕೆ ಪರಿಹಾರ ಕೊಡೋಂಗ್ ಮಾಡಬೇಕು ಸರ್. ಸರ್, ಒಬ್ರು MLA ನೋಡಿದೆ ಸರ್. ಅವ್ರು ಕೇಳ್ತಾ ಇದ್ರು, ನಂಗೆ ಕೇಳಲ್ಲ ಅಂತ ಕಿವಿಂಗ್ ಮಾಡ್ಕೋತವ್ರೆ. ಕೇಳಿಸೋಕ್ಕೂ ಇದಿಲ್ಲ ಸರ್. ಅಂತ ಪ್ರತಿನಿಧಿಗಳು ಮಾಡ್ಬಿಟ್ಟಿದೀವಿ. ಅಂತವ್ರನ್ನ ನಾವು ಸೆಲೆಕ್ಟ್ ಮಾಡಿ ಇವತ್ತು ಕೂಡ್ಸಿದೀವಿ ಅಲ್ಲಿ. ನಮ್ ದುರದೃಷ್ಟ ಸರ್ ಅದು. ಹೌದು ಸರ್. ಇದು ಈಗ ರೀಸೆಂಟ್ ಆಗಿ ಸರ್ ಒಂದು ಭಾಗ್ಯಶ್ರೀ ಅವ್ರದ್ದು ಇದಾಯ್ತಲ್ಲ ಸರ್. ಹೌದು ಸರ್. ಭಾಗ್ಯಶ್ರೀ ಭಂಡಾರಿ ಅಂತ ಅವ್ರ ಅತ್ಯಾಚಾರ ಕೊಲೆ ಆಯ್ತಲ್ಲ ಸರ್. ಹೌದು ಸರ್. ಅದ್ರ ಬಗ್ಗೆ ಧ್ವನಿ ಎತ್ತಿದ್ದು ನೀವೇ ಫಸ್ಟ್. ನಾವು ನೋಡಿರೋ ಪ್ರಕಾರ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಮತ್ತೆ ಯಾವ ರೀತಿ ಜನರಿಗೆ ಯಾವ ರೀತಿ ಧ್ವನಿ ಎತ್ತಬೇಕಂತ ಹೇಳ್ತೀರಾ ಸರ್? ಅದ್ರ ಬಗ್ಗೆ ಏನಾದ್ರು ಹೇಳೋದಾ ಸರ್? ಮೊದಲನೇದಾಗಿ ಅತ್ಯಾಚಾರ ಆಗಿರೋ ವಿಷಯ ನನಗೆ ತಿಳಿಸಿದ್ದು ಒಂದು ಹುಡುಗ ಸರ್, ಆ ಊರಿಂದು. ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಆಗ್ದ. ತುಂಬಾ ಜನಕ್ಕೆ ಮೆಸೇಜ್ ಹಾಕಿದ್ದಾನೆ ಸರ್. ತುಂಬಾ ಜನ ನೋಡ್ಬಿಟ್ಟು ಸುಮ್ನೆ ಇದ್ದಾರೆ, ನಾಲಾಯಕ್ಗಳು ಸುಮ್ನೆ ಆಗಿದ್ದಾರೆ. ಅದಾದ್ಮೇಲೆ ನನಗೆ ವಿಡಿಯೋ ಮಾಡ್ಲೇಬೇಕಂತ ಅನಿಸ್ತು ಸರ್. ಮಾಡಿದೆ ವಿಡಿಯೋ. ಮಾಡಿದ ತಕ್ಷಣ ಕೆಲವೊಬ್ರು ಬೇರೆ ಬೇರೆ ತರ ಹೇಳಿದ್ರು. ಅದಾದ್ಮೇಲೆ ಹೋರಾಟ ನಡಿಬೇಕು ಸರ್. ಏನಂತ ಹೋರಾಟ ಮಾಡ್ತೀರಾ ಸರ್? ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿದೆ, ಬನ್ನಿ ಹೋರಾಟ ಮಾಡೋಣ ಅಂತ ಕರಿತೀರಾ? ಅಥವಾ ನಮ್ ಜಾತಿಯ ಹುಡುಗಿಗೆ ಅತ್ಯಾಚಾರ ಆಗಿದೆ, ನಮ್ ಜಾತಿ ಶಕ್ತಿ ತೋರ್ಸೋಣ ಬನ್ನಿ ಅಂತೀರಾ? ಅಲ್ಲಿ ನಡೆದಿರೋ ಹೋರಾಟ ನಮ್ಮ ಜಾತಿ ಹೆಣ್ಣಿಗೆ ಅತ್ಯಾಚಾರ ಆಗಿದೆ, ಬನ್ನಿ ನಮ್ ಜಾತಿಯ ನಮ್ ಕುಲದ ಶಕ್ತಿ ಏನು ಅಂತ ತೋರ್ಸೋಣ ಅಂದ್ರು. ನಾಲಾಯಕ್ಗಳು ಸರ್ ಅವರೆಲ್ಲ. ಅಲ್ಲಾಗಿರೋದು ಹೆಣ್ಣು ಸರ್. ಹೌದು. ಅಲ್ಲಿ ಜಾತಿ ಮುಖ್ಯ ಅಲ್ಲ, ಹೆಣ್ಣಿನ ಮಾನ ಮುಖ್ಯ ಸರ್. ಹೌದು ಸರ್. ಹೌದು. ಅದಕ್ಕಾಗಿ ಮತ್ತೊಂದು ವಿಡಿಯೋ ಮಾಡಿದೆ. ಅದಾದ್ಮೇಲೆ ತುಂಬಾ ಜನ ಶೇರ್ ಮಾಡಿದೆ, ತುಂಬಾ ಜನರಿಂದ ವಿಡಿಯೋಗಳು ಮಾಡಿಸಿದೆ, ತುಂಬಾ ಜನ ಧ್ವನಿ ಎತ್ತಿದ್ರು. ಎಲ್ಲಾ ಟ್ರೋಲ್ ಪುಟಗಳಿಗೆ ಮನವಿ ಮಾಡ್ಕೊಂಡೆ ಸರ್. ಎಲ್ಲಾ ನ್ಯೂಸ್ ಚಾನೆಲ್ ಅವರು ಪ್ರತಿಯೊಬ್ಬರಿಗೆ ಹಾಕಿದೀವಿ ಸರ್. ಒಬ್ರು ರೆಸ್ಪಾನ್ಸ್ ಇಲ್ಲ. ನ್ಯೂಸ್ ಚಾನೆಲ್ಗಳು ನಾಲಾಯಕ್ಗಳು ಕೆಲವೊಬ್ರು ಶೇರ್ ಮಾಡಿದ್ರು, ಹಾಕ್ಲಿಲ್ಲ. ಕನ್ನಡ ಟ್ರೋಲ್ ಪುಟಗಳು ಹಾಕಿದ್ರು, ಧ್ವನಿ ಎತ್ತಿದ್ವಿ. ಅರೆಸ್ಟ್ ಆದ್ರು ಸರ್ ಕೆಲವೊಬ್ರು. ಹಾಗೆ ಕೆಲವೊಬ್ರು ನಮ್ದು ಕನ್ನಡಿಗ ಕುನಾಲ್ ಅಂತ ಒಂದು ಒಳ್ಳೆ ಮಾಹಿತಿ ಕೊಟ್ರು ಸರ್. ಅದ್ರ ಬಗ್ಗೆ ವಿಡಿಯೋ ಮಾಡ್ಬಿಟ್ಟು ಒಂದು ಮಾತು ಹೇಳಿದ್ರು, ನಮಗ್ ನಾವೇ ಮಾಧ್ಯಮಗಳಾಗೋಣ ಅಂತ ಹೇಳಿದ್ರು. ಅವಾಗ ಇನ್ನೂ ತುಂಬಾ ಕ್ಯೂರಿಯಾಸಿಟಿ ಆಯ್ತು ಜನಗಳಿಗೆ. ಅದೇ ರೀತಿ ತುಂಬಾ ಜನ ಕ್ರಿಯೇಟರ್ಸ್ ನಮ್ಮ ಬೀದರಲ್ಲೂ ಧ್ವನಿ ಎತ್ತಿದ್ರು. ಎಲ್ರಿಗೂ ಧನ್ಯವಾದ. ನ್ಯಾಯ ಸಿಗುತ್ತೋ ಗೊತ್ತಿಲ್ಲ, ಬಟ್ ಅರೆಸ್ಟ್ ಆದ್ರು, ಅವ್ರಿಗೆ ಜೀವಾವಧಿ ಶಿಕ್ಷೆ ಆಯ್ತು.
ಅವ್ರ ತಂದೆ ತಾಯಿ ತುಂಬಾ ಬಡವರು, ಹ್ಮ್ 30-35 ಲಕ್ಷ ಮನೆಗೂ ಕೊಟ್ರು ಎಲ್ಲ MLA MP ಗಳು. ಬಟ್ ಜೀವ ಅಂತೂ ಬರಲ್ಲ ಸರ್. ಹೌದು ಹೌದು. ಇನ್ನೂ ತನಕ ನ್ಯಾಯ ಸಿಕ್ಕಿಲ್ಲ. ಅವ್ರನ್ನ ಕೊಲೆ ಮಾಡಿದ್ರೆ ನಾನು ಒಂದೇ ಮಾತು ಕೊಟ್ಟಿದ್ದು, ಮರ್ಮಾಂಗನ ಕಟ್ ಮಾಡಿ ಸಾಯೋ ತನಕ ಕೊಳೆಯೋಕೆ ಜೈಲಲ್ಲಿ ಬಿಡಿ ಅಂತ. ಹ್ಮ್ ಒಂದೇ ಸಲಕ್ಕೆ ಸಾಯ್ತಾರೆ ಕೊಲೆ ಮಾಡಿದ್ರೆ. ಹಾಗಾಗಿ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅದಾದ್ಮೇಲೆ ಅಕ್ಕ ಮಹಾದೇವಿ ಕಾಲೇಜಲ್ಲಿ ಒಂದು ಅತ್ಯಾಚಾರ ಆಗಿತ್ತು ಸರ್. ಹ್ಮ್ ಪೂಜಾ ಕೋಸಮ್ ಅಂತ ಹ್ಮ್ ಆ ವ್ಯಕ್ತಿ ಬಗ್ಗೆ ಎಲ್ಲೂ ಸುಳಿವು ಇರಲಿಲ್ಲ. ಅದೇ ಟೈಮಲ್ಲಿ ಅದನ್ನು ವಿಡಿಯೋ ಮಾಡಿದಾಗ ಅವನಿಗೆ ಆ ಟೈಮಲ್ಲಿ ಆಗಿರೋದು 6 ವರ್ಷ ಆದ್ಮೇಲೆ ಜೀವಾವಧಿ ಶಿಕ್ಷೆ ಅವತ್ತು ಹೊರಡಿಸಿದ. ಅವಾಗ ಹೌದು ಹೌದು. ಪೂಜಾ ಕೋಸಮ್ ಅಂತ ಹುಡುಗಿದು ಪೂಜಾ ಕೋಸಮ್ ಕೊಲೆ ಮಾಡಿದ್ದ. ಇದರಲ್ಲಿ ಹೌದು ಸರ್, ಅಕ್ಕ ಮಹಾದೇವಿ ಕಾಲೇಜ್ ಅವರು ಹೌದು. ಪೂಜಾ ಕೋಸಮ್ದು ಆ ಟೈಮಲ್ಲಿ ಮಾಡಿದ್ದೆ ಸರ್. ಹ್ಮ್ ಆವಾಗ ಬಂತು ಸರ್. ಕೆಲವೊಬ್ರು ಹೇಳ್ತಾರೆ ಇವ್ನು ಗಟ್ಟಿ ಮನ್ಸವನು ಅದು ಇದು. ನಾವು ಅಲ್ಲಿ ಹಿಂದೆ ಎಷ್ಟೋ ಸಮಸ್ಯೆಗಳಿದೆ, ಅದನ್ನ ನಾವು ತೆಗೆದು ನೋಡ್ಬೇಕು ಸರ್. ಹೌದು ಸರ್. ಅವ್ರ ಮನೆ ಪ್ರಾಬ್ಲಮ್ ಏನಾಗಿದೆ, ಇದಕ್ಕೆಲ್ಲ ಹೋರಾಟ ಮಾಡಿ ಗಟ್ಟಿ ಡಿಸಿಷನ್ ತಗೊಂಡ್ರೆ ಇದಕ್ಕೆ ಒಳ್ಳೆ ಪರಿಹಾರ ಸಿಗ್ತದಂತ ನಮ್ಮ ಅನಿಸಿಕೆ ಸರ್. ಹೌದು ಸರ್. ಇನ್ನು ಸಾಗರ್ ಅವರೇ, ಇಲ್ಲಿವರೆಗೆ ಬಂದು ನಿಮಗೆ ಯಾವ್ದಾದ್ರು ಪ್ರಶಸ್ತಿ ಏನಾದ್ರು ಸಿಕ್ಕಿದ್ಯಾ? ಹೌದು ಸರ್, ಇತ್ತೀಚೆಗೆ ಕನ್ನಡ ರಾಜ್ಯೋತ್ಸವದಲ್ಲಿ ಸಿಕ್ಕಿದೆ ಸರ್. ಹ್ಮ್ ಒಂದು ಕನ್ನಡ ಸೇವಾ ರತ್ನ ಸಿಕ್ಕಿದೆ, ಹ್ಮ್ ಇನ್ನೊಂದು ಕಾಯಕ ರತ್ನ ಸಿಕ್ಕಿದೆ ಸರ್. ನಮ್ಮ ಒಂದು ರಾಜ್ಯ ಮಟ್ಟದಿದೆ, ಒಂದು ಜಿಲ್ಲಾ ಮಟ್ಟದಿದೆ ಸರ್. ಪ್ರಶಸ್ತಿ ಸಿಕ್ಕಾಗ ನಿಮ್ಗೆ ಯಾವ ರೀತಿ ಫೀಲ್ ಆಯ್ತು ಸರ್? ಹೆಂಗ ಅನಿಸ್ತು ಸರ್? ಫೀಲ್ ಅನ್ನೋದಕ್ಕಿಂತ ನಾನು ಮಾಡಿರೋದಕ್ಕೆ ಸಿಕ್ಕಿದೆ ಸರ್. ಹೌದು ಹೌದು. ಅಂದ್ರೆ ಕೆಲವೊಬ್ಬರಿಗೆ ಸಿಕ್ಕಿದೆ, ತುಂಬಾ ಜನಕ್ಕೆ ಸಿಕ್ಕಿದೆ. ನಾನು ಮಾಡಿದ್ದೀನಿ, ಏನ್ ಮಾಡಿದ್ದೀನಿ ನಂಗೂ ಗೊತ್ತಿಲ್ಲ, ಹ್ಮ್ ನಾನು ಹೇಳ್ಕೊಳ್ಳೋದು ಇಲ್ಲ. ಎಷ್ಟು ಮಾಡಿದ್ದೀನಿ ಅಷ್ಟಕ್ಕೆ ಸಿಕ್ಕಿದೆ. ಹ್ಮ್ ಬಟ್ ಈ ಪ್ರಶಸ್ತಿ ಸಿಕ್ಕಿದಕ್ಕಿಂತ ನನಗೆ ಹೇಟ್ ಅನ್ನೋದು ಜಾಸ್ತಿ ಸಿಕ್ಕಿದೆ ಸರ್. ಹೌದು. ತುಂಬಾ ಜನ ಹೇಟ್ ಮಾಡ್ತಾರೆ ಸರ್. ಹ್ಮ್ ಯಾಕಂದ್ರೆ ತಪ್ಪು ಮಾಡಿದವ್ರಿಗೆ ನಾನು ವಿರುದ್ಧವಾಗಿರ್ತೀನಿ ಸರ್. ಹೌದು ಹೌದು. ಅದು ನಮ್ಮ ಅಪ್ಪ ಆದ್ರೂ ಸರಿ, ತಪ್ಪು ಮಾಡಿದ್ರೆ ವಿರುದ್ಧವಾಗಿರ್ತೀನಲ್ಲ. ಹಾಗಾಗಿ ನಾನು ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ಅವ್ರ ವಿರುದ್ಧ ನಿಲ್ತೀನಿ. ಕೆಲವೊಬ್ಬರಿಗೆ ಚೆನ್ನಾಗಿ ಕಾಣಿಸುತ್ತೆ, ಕೆಲವೊಬ್ರಿಗೆ ಚೆನ್ನಾಗಿ ಕಾಣಲ್ಲ. ಹೌದು. ಉದಾಹರಣೆಗೆ ಬೆಟ್ಟಿಂಗ್ ಆ್ಯಪ್ ಆಗ್ಲಿ, ಅದ್ರ ವಿರುದ್ಧ ಮಾತಾಡಿದಾಗ ಎಷ್ಟೋ ಜನ ಕಮೆಂಟ್ ಅಲ್ಲಿ ಬಂದು ನೀನು ನಾನು ಅಂತ ಹ್ಮ್ ಆ ರೀತಿ ಹೇಟ್ಗಳು ಬರ್ತಾ ಇರುತ್ತೆ. ಬಟ್ ಅದು ನಿಜ ಏನು ಅನ್ನೋದು ಅವ್ರಿಗೂ ಗೊತ್ತು ಸರ್. ಹೌದು. ಹೇಟ್ಗಳು ಬರ್ತಾ ಇರುತ್ತೆ, ನಡೀತಾ ಇರುತ್ತೆ. ಸಾಗರ, ನಿಮ್ಮ ಡ್ರೀಮ್ ಏನು ಮುಂದೆ? ನಿಮ್ಮನ್ನ ಒಂದು 3-4 ವರ್ಷದಲ್ಲಿ ನೀವು ನಿಮ್ಮನ್ನ ಎಲ್ಲಿ ನೋಡ್ಬೇಕಂತ ಅನ್ಕೊಂಡಿದ್ರಿ? ಸರ್, ನನಗೆ ದುಡ್ಡು ಶ್ರೀಮಂತ ಆಗಬೇಕು, ಅದು ಆಗಬೇಕು ಅನ್ನೋದು ಯಾವುದೂ ಆಸೆ ಇಲ್ಲ ಸರ್. ಆಗ್ಬೇಕಾಗಿರೋದು ಒಬ್ಬ ಸ್ವಾಭಿಮಾನಿ ಕನ್ನಡಿಗ. ರೈಟ್. ಸ್ವಾಭಿಮಾನಿ ಕನ್ನಡಿಗ ಯಾವತ್ತೂ ಸ್ವಾಭಿಮಾನನ ಬಿಟ್ಕೊಡ್ಬಾರ್ದು ಅಂತ. ಅದಾದ್ಮೇಲೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಚೆನ್ನಾಗಿ ಮನೆ ಕಟ್ಕೊಂಡು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು, ಈಗ 2-3 ತಿಂಗಳಲ್ಲಿ ನನ್ನ ಮದುವೆನೂ ಇದೆ, ಆರಾಮಾಗಿ ಚೆನ್ನಾಗಿರೋಣ. ಅದ್ರ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಿ, ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಅನ್ನೋದಕ್ಕಿಂತ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅನ್ನೋದಕ್ಕಂತ ಒಬ್ಬ ಜವಾಬ್ದಾರಿಯುತ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅನ್ನೋದು ಜಿಲ್ಲೆಯಲ್ಲಿ ಅದು ಇಂಪಾರ್ಟೆಂಟ್ ಸರ್. ಆ ರೀತಿ ಆಗ್ತೀನಿ ಅನ್ನೋ ನಂಬಿಕೆ. ಹಾಗೆ ನಾನು ಹಳೆ ಯೂಟ್ಯೂಬರ್, ಮತ್ತೆ ಹಳೆ ಯೂಟ್ಯೂಬ್ ಚಾನೆಲ್ಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ವರ್ಷೋಣ. ಒಂದು ಚಿಕ್ಕದಾಗಿ ಫ್ಯಾಮಿಲಿ ಮಾಡ್ಕೊಂಡು ಆರಾಮಾಗಿರೋಣ ಸರ್, ಅಷ್ಟೇ. ದೊಡ್ಡದೇನು ಶ್ರೀಮಂತ ಅಷ್ಟು ದುಡ್ಡು ಮಾಡಬೇಕು, ಲ್ಯಾಂಬರ್ಗಿನಿನೇ ಬೇಕು ಅನ್ನೋ ಆಸೆಗಳು ಯಾವುದೂ ಇಲ್ಲ. ನಿಮ್ಮ ಆಸೆಗಳೆಲ್ಲ ಪೂರೈಕೆ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ. ಧನ್ಯವಾದ ಸರ್. ಎಲ್ಲ ಕನ್ನಡಿಗರ ಬೆಂಬಲ ಸರ್, ಎಲ್ಲ ಕನ್ನಡಿಗರ ಬೆಂಬಲ ಕೊಡ್ತಾ ಇದ್ದಾರೆ. ಅದರಲ್ಲಿ ತುಂಬಾ ಜನ ಬೆಂಬಲ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್, ಅಷ್ಟೇ ಸಾಕು ಸರ್. ಸರ್, ನೀವು ಇಷ್ಟೊಂದು ಕನ್ನಡದ ಕೆಲಸಗಳೆಲ್ಲ ಮಾಡ್ತಿರಲ್ಲ ಸರ್, ಇದಕ್ಕೆ ಮೇನ್ ಸ್ಫೂರ್ತಿ ಯಾರು ಸರ್? ಅದನ್ನೇ ಹೇಳಿಲ್ಲ ನೀವು. ಸರ್, ಸ್ಫೂರ್ತಿ ತಗೊಂಡಾಗ ನನಗೆ ಕನ್ನಡದ ಇತಿಹಾಸ ಮೊದಲನೇದಾಗಿ, ಕನ್ನಡದ ಇತಿಹಾಸ, ಕನ್ನಡ ರಾಜಮನೆತನಗಳ ಇತಿಹಾಸ. ಅದಾದ್ಮೇಲೆ ಅದು ಒಂದು ಇದ್ದಿತ್ತು ಸರ್, ಮೊದಲಿನಿಂದ ಓದ್ಬೇಕು ಅಂತ ಇತಿಹಾಸ ಓದ್ತಾ ಇದ್ದೆ. ಅದನ್ನ ಸದೆ ಬಡ್ದಿದ್ದು ಒಬ್ರು ಇದ್ದಾರೆ ಸರ್, ನನ್ ಮಿನಿ ರೇಡಿಯೋ ಹರೀಶ್ ಅಂತ ಇದ್ದಾರೆ. ಅಣ್ಣವ್ರು ತುಂಬಾ ಅದ್ಭುತ, ಅವ್ರು ಸದೆ ಬಡದ್ರು ಸರ್. ಅದಾದ್ಮೇಲೆ ಕೆಲವೊಬ್ರು ಗೆಳೆಯರು ಇದ್ದಾರೆ, ನನ್ ಮಿನಿ ರೇಡಿಯೋ ಅವರಾಗ್ಲಿ, ಅದಾದ್ಮೇಲೆ ಧರ್ಮೇಂದ್ರ ಗುರುಗಳು ಅಂತಿದ್ದಾರೆ ಅವರಾಗ್ಲಿ, ಅದಾದ್ಮೇಲೆ ನನ್ನ ಆತ್ಮೀಯ ಸ್ನೇಹಿತ ಒಳ್ಳೆ ಧ್ವನಿಯವರು ಕನ್ನಡಿಗ ಕುನಾಲ್ ಅಂತಿದ್ದಾರೆ, ನವೀನ್ ಕನ್ನಡಿಗ ಅಂತಿದ್ದಾರೆ. ಅದರಲ್ಲೂ ಇನ್ನೊಬ್ರು ಗುರುಗಳು ಕರ್ನಾಟಕ ಬಲ ಅಂತ ತಂಡ ಮಾಡ್ಕೊಂಡಿದ್ದಾರೆ, ಭುವನೇಶ್ವರ್ ಅಂತ ಅವರಿದ್ದಾರೆ. ಅದಾದ್ಮೇಲೆ ಜ್ಞಾನ್ ಮಧು ಸರ್ ಅಂತಿದ್ದಾರೆ. ಅದಾದ್ಮೇಲೆ ಗುರುದೇವ್ ನಾರಾಯಣ್ ಸರ್ ಅಂತಿದ್ದಾರೆ, ಗೋಕಾಕ್ ಚಳಿ ಸ್ಟಾರ್ಟ್ ಮಾಡಿದ್ರಲ್ಲ ಅವ್ರ ಮಗ ಅವರು. ಈ ರೀತಿ ತುಂಬಾ ಜನ ಸ್ಫೂರ್ತಿ ಕೊಡ್ತಾ ಇದ್ದಾರೆ ಸರ್, ಅವ್ರಿಗೂ ತುಂಬಾ ಧನ್ಯವಾದ ಸರ್. ಏನಿದ್ರು ಅವರು ಕೆಲವೊಂದು ಮಾತುಗಳು ಸ್ಫೂರ್ತಿಯಾಗಿರುತ್ತೆ ಸರ್ ನಮ್ಗೆ. ಸಾಗರ್ ಉಗ್ಗೇಶ್ ಸರ್ ಅವರು ನಮ್ಮ ICS ಪಾಡ್ಕಾಸ್ಟ್ಗೆ ಬಂದು ಅವ್ರಿಗೆ ತಿಳಿದಂಥ ಸ್ವಲ್ಪ ನಾಲೆಜ್ ನಮ್ಮ ಎಲ್ಲರ ಜೊತೆಗೆ ಶೇರ್ ಮಾಡಿದ್ದಕ್ಕೆ ಅವರಿಗೆ ICS ಪಾಡ್ಕಾಸ್ಟ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದ ಸರ್. ಓಕೆ ಸರ್, ನಮ್ಮ ICS ಪಾಡ್ಕಾಸ್ಟ್ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳೇನಾದರೂ ಹೇಳ್ಬೋದಾ ಸರ್? ಸರ್, ICS ಪಾಡ್ಕಾಸ್ಟ್ ಅಂತ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನಿಗೆ ಬಾರಿಗೆ ಶುರು ಮಾಡಿದ್ದಾರೆ. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಿಮಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕ್ರಿಯೇಟರ್ಗಳಿಗಾಗಲಿ ಅಥವಾ ಇಲ್ಲಿರೋ ಕಲಾವಿದರಿಗಾಗಲಿ ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದ್ದು ತುಂಬ ತುಂಬ ದೊಡ್ಡ ಸಾಧನೆ ಸರ್. ಯಾಕಂದರೆ ತುಂಬ ಜನ ಇಷ್ಟೊಂದು ಖರ್ಚು ಮಾಡಿ ಇಷ್ಟೊಂದು ಟೈಮ್ ಕೊಟ್ಟು ಯಾರೂ ಮಾಡಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ನೀವೇನೇ ಮಾಡಿ ನೀವು ಒಳ್ಳೆಯ ರೀತಿಯಲ್ಲಿ ಮಾಡಿದ್ರೆ ನಿಮಗೂ ಕೂಡ ಬೆಂಬಲ ಸಿಗುತ್ತೆ,
ನೀವು ಕೂಡ ಏನೋ ಸಾಧನೆ ಮಾಡ್ಬೋದು ಅಂದರೆ ನಿಮಗೂ ಕೂಡ ಬಂದೇ ಬರುತ್ತೆ, ನಿಮಗೂ ಚಾನ್ಸ್ ಸಿಗುತ್ತೆ. ಏನಾದರೂ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಕೆಲಸ ಮಾಡಿ, ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಮುಂದಿನ ದಿನಗಳಲ್ಲಿ ಬರ್ಬೋದು. ಹಾಗೆ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೂ ಬೆಂಬಲ ಕೊಡಿ. ಇವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕು, ಇನ್ಸ್ಟಾ, ಟ್ವಿಟರ್ ಎಲ್ಲ ಕಡೆ ಇದೆ. ಇವರಿಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಾನು ನಿಮ್ಮ ಸಾಗರ್ ವಗ್ಗಿ ಜೊತೆ ವಾಯ್ಸ್ ಆಫ್ ಬೀದರ್. ಇದು ನಮ್ಮ ಬೀದರ್ ಧ್ವನಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ತುಂಬ ಊರುಗಳಿಗೆ ಹಳೆ ಹೆಸರುಗಳು ಇದೆ ಸರ್. ಹಾಂ ಸರ್. ಈಗ ನಮಗೆ ಎಕ್ಸಾಂಪಲ್ ನಮ್ಮ ಬೀದರ್ಗೆ ವಿದರ್ಭ ಅಂತ ಏನಿದೆ ಅಲ್ಲ ಸರ್, ಅದೇ ರೀತಿ ಬೇರೆ ಊರುಗಳಿಗೂ ಬೇರೆ ಬೇರೆ ಹೆಸರುಗಳಿದೆ. ಅದು ನಮ್ಗೆ ಇನ್ನೂ ಗೊತ್ತಿಲ್ಲ. ಅವು ಏನಾದರೂ ಆ ಊರುಗಳ ಹೆಸರು ಏನಾದರೂ ಹೇಳ್ಬೋದಾ ಸರ್ ನೀವು? ಹಾಂ ಸರ್, ಕೆಲವೊಂದು ಊರುಗಳ ಹೆಸರು ಗೊತ್ತಿದೆ, ಹೇಳ್ತೀನಿ. ನಮ್ಮ ಬಾಲ್ಕಿಗೆ ಹಳೆ ಹೆಸರು ಬುಲ್ಲುಂಕೆ ನಾಡು, ಪಾಲ್ಕೇಶ್ವರ ಈ ರೀತಿ ಬಂತು. ಬುಲ್ಲುಂಕೆ ನಾಡದು ಹಳೆ ಹೆಸರು. ನಮ್ಮ ಬೀದರ್ಗೆ ವಿದರ್ಭ ನಗರ, ಮೊಹಮ್ಮದಾಬಾದ್ ಈ ರೀತಿ ತುಂಬಾ ಬದಲಾವಣೆ ಹಾಕೊಂಡು ಬಂತು. ಬೀದರ್ ಊರು ಅಂತ ಬಂತು. ಔರಾದ್ಗೆ ಅಮರವಾಡಿ ಅದು ಬಂತು. ಅದಾದ್ಮೇಲೆ ಈ ಕಡೆ ಹುಮ್ನಾಬಾದ್ಗೆ ಜನಪದರು ಕರೀತಾರೆ, ಜಯಸಿಂಹ ನಗರ ಅಂತ. ಅದಾದ್ಮೇಲೆ ಬಗ್ದಲ್ ಗ್ರಾಮಕ್ಕೆ ಬಗದಾಳ್ ಅಂತ ಕರೀತಾರೆ. ಕಾಡವಾದ ಗ್ರಾಮಕ್ಕೆ ಕಡವಡ ಅಂತ ಕರಿತಾ ಇದ್ರು ಹಳೆ ಹೆಸರು. ಅದಾದ್ಮೇಲೆ ಆಣದೂರ್ ಗ್ರಾಮಕ್ಕೆ ಅಣ್ಣಂದೂರ್ ಅಂತ ಕರಿತಾ ಇದ್ರು. ಬಂಗೂರ್ ಗ್ರಾಮಕ್ಕೆ ಭಂಗೇಶ್ವರ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಮಂಠಾಳ ಗ್ರಾಮಕ್ಕೆ ಮಠದ ಊರು ಅಂತ ಕರಿತಾ ಇದ್ರು. ಈ ರೀತಿ ತುಂಬಾ ಗ್ರಾಮಗಳು ಇನ್ನೂ ತುಂಬಾ ಇದೆ ಸರ್. ಹೇಳ್ತಾ ಹೋದ್ರೆ ಸಾವಿರಾರು ಸಿಗುತ್ತೆ, ಜ್ಞಾಪಿಸ್ಕೊಂಡು ಹೇಳ್ಬೇಕಾಗತ್ತೆ. ತುಂಬಾ ಇದೆ ಸರ್, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸರ್. ಬೀದರ್ ಮತ್ತೆ ಈ ನಮ್ಮ ಬೀದರಲ್ಲಿ ಇರುವಂತಹ ನದಿಗಳ ಬಗ್ಗೆ ಏನಾದ್ರು ಹೇಳ್ಬೋದು ಸರ್? ಸರ್, ನದಿಗಳು ಅಂತಂದ್ರೆ ನಮ್ಗೆ ಒಂದೇ ಒಂದು ಅತಿ ದೊಡ್ಡ ನದಿ ಇರೋದು ಕಾರಂಜ, ಎರಡನೇ ಅತಿ ದೊಡ್ಡ ನದಿ ಇರೋದು ಮಾಂಜ್ರಾ ಸರ್. ಅದಾದ್ಮೇಲೆ ಚಿಕ್ಕ ಚಿಕ್ಕ ನಾಲಾ ನದಿಗಳಂತ ಬರುತ್ತೆ ಸರ್. ಮಾಣಿಕ್ ನಗರ್ ನಾಲಾ ನದಿ, ಕಾರಂಜ ನಾಲಾ ನದಿ. ಅದಾದ್ಮೇಲೆ ಇದೇ ರೀತಿ ತುಂಬಾ ನದಿಗಳು ಬರುತ್ತೆ. ಮಾಣಿಕ್ ನಗರದಾಯ್ತು, ಇಲ್ಲಿ ಕಾರಂಜ, ಮಾಂಜ್ರಾ, ನಮ್ಮ ಬಗ್ದಲ್ ಗ್ರಾಮದೊಂದು ಬರುತ್ತೆ, ಚುಡ್ಕಿ ನಾಲಾ ನದಿ ಬರುತ್ತೆ. ಈ ರೀತಿ ಬಂದಾಗ ಅವು ಚಿಕ್ಕ ಚಿಕ್ಕ ನದಿಗಳಿಗೆ ಮಳೆ ನೀರು ಬಂದಾಗ ಮಾತ್ರ ಅವಕ್ಕೆ ಇದಾಗತ್ತೆ. ಅದರಿಂದ ಮೇನ್ ನದಿಗಳಂತಂದ್ರೆ ಮಾಂಜ್ರಾ ಹಾಗೂ ಕಾರಂಜ ಸರ್, ಅವೆರಡು ಹೆಸರು ನಮ್ಗೆ ಇಂಪಾರ್ಟೆಂಟ್. ಓಕೆ ಸರ್.